ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಇವತ್ತು ಪರಿಷತ್ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಕಡೆಯ ದಿನ ಆಗಿತ್ತು. ಕ್ಷಣಗಣನೆ ಸ್ಟಾರ್ಟ್ ಆದಂತೆ ಎಂಎಲ್ಸಿ ಆಗೋಕ್ಕೂ ಮುಂಚೆನೆ ಬಿಜೆಪಿ ಅಭ್ಯರ್ಥಿಗೆ ಎಸ್ಕಾರ್ಟ್ ಫೆಸಿಲಿಟಿ ಕೊಟ್ಟಿದ್ದಾರೆ, ಹೆಲಿಕಾಪ್ಟರ್ ಸೇವೆಯನ್ನ ಕೊಟ್ಟಿದ್ದಾರೆ. ಈ ಹಿಂದೆ ಶಶಿಕಲಾ ಜೊಲ್ಲೆ ಅವ್ರಿಗೂ ಕೂಡ ಇದೇ ತರ ವ್ಯವಸ್ಥೆಯನ್ನ ಸರ್ಕಾರ ಮಾಡಿಕೊಟ್ಟಿತ್ತು. ಹಾಗಾದ್ರೆ ಇವ್ರಿಗೆ ಹೇಳೋರು ಕೇಳೋರು ಯಾರಿಲ್ವಾ? ಎಸ್ಕಾರ್ಟ್ ಕೊಟ್ಟಿದ್ದಾರೆ, ಹೆಲಿಕಾಪ್ಟರ್ ಸೇವೆ ಕೊಟ್ಟಿದ್ದಾರೆ, ಟ್ರಾಫಿಕ್ ಫ್ರೀ ಮಾಡಿಸ್ಕೊಡ್ತಾರೆ. ಯಾವ ಪುರುಷಾರ್ಥಕ್ ಸ್ವಾಮಿ ಇದೆಲ್ಲ ವ್ಯವಸ್ಥೆಗಳು ಇವರಿಗೆ? ನಾಮಿನೇಷನ್ ಫೈಲ್ ಮಾಡಕ್ಕೆ ಇಷ್ಟೊಂದು ವ್ಯವಸ್ಥೆಗಳ? ಹೆಲಿಕಾಪ್ಟರ್ ಸೇವೆ ಹಿಂದೆ ಶಶಿಕಲಾ ಜೊಲ್ಲೆ ಅವರು ಸಿಕ್ಕಿತ್ತು. ಬೆಂಗಳೂರಿಗೆ ಬಂದು ಇಳಿತಾ ಇದ್ದಂತೆ ಝೀರೋ ಟ್ರಾಫಿಕ್ ಅಲ್ಲಿ ಅವ್ರನ್ನ ಕರ್ಕೊಂಡ್ ಬಂದಿದ್ರು. ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ ದಿನ ಎಲ್ರಿಗೂ ನೆನಪಿದೆ, ನಾವು ಟೆಲಿಕಾಸ್ಟ್ ಮಾಡಿದ್ವಿ ಆ ಸುದ್ದಿನ. ಮೇಡಮ್ ಏನ್ ವಿಷಯ, ಹಿಂಗೆಲ್ಲ ಬಂದ್ಬಿಟ್ರಲ್ಲ, ನಿಮ್ಗೆ ಝೀರೋ ಟ್ರಾಫಿಕ್ ಕೊಟ್ರಲ್ಲ ಅಂದ್ರೆ ನನಗೇನು ಗೊತ್ತೇ ಇಲ್ಲ ತರ ಮಾಧ್ಯಮದ ಮುಂದೆ ಅವರು ಬಿಹೇವ್ ಮಾಡಿದ್ರು. ಸೊ ಇವತ್ತು ಹೇಮಲತಾ ನಾಯ್ಕ್ ಅವ್ರ ಸರದಿ ಹೆಲಿಕಾಪ್ಟರ್ ಹತ್ತಿ ಬಂದಿದ್ದಾರೆ. ಆದ್ರೆ ಮಾಧ್ಯಮದವ್ರು ಕೇಳಿದಾಗ ಇಲ್ಲವೇ ಇಲ್ಲ ಅಂತ ಹೇಳ್ತಿದ್ದಾರೆ. ಸಾಕ್ಷಿ ಇಲ್ಲಿದೆಯಲ್ಲ, ಪ್ಲೇ ಮಾಡಿ ತೋರಿಸ್ತಾ ಇದೀವಲ್ಲ, ಈ ವಿಡಿಯೋಕ್ಕಿಂತ ಸಾಕ್ಷಿ ಬೇಕಾ? ನಾವೇನ್ ಸೃಷ್ಟಿ ಮಾಡಿರೋ ವಿಡಿಯೋ ಅಲ್ಲ ಇದು, ನಮ್ಮ ರಿಪೋರ್ಟರ್ ಕಳಿಸ್ಕೊಟ್ಟಿರೋದು. ಎಸ್ಕಾರ್ಟ್ ಅಲ್ಲಿ ಬಂದ್ರು, ಕೇಳಿದ್ರೆ ಅದೆಲ್ಲ ನನಗೆ ಗೊತ್ತಿಲ್ಲ ರೀ ಅಂತ ಹೇಳ್ತಿದ್ದಾರೆ. ಇದು ಹೇಮಲತಾ ನಾಯ್ಕ್ ಅವರ ಏರ್ ಲಿಫ್ಟ್ ರಾಮಾಯಣ. ಸಮಯಾವಕಾಶದ ಕೊರತೆಯಿಂದ ಹೆಲಿಕಾಪ್ಟರ್ ನಲ್ಲಿ ಹೇಮಲತಾ ಬಂದಿದ್ದಾರೆ. ಸಾಕ್ಷಿ ಇಲ್ಲಿದೆ. ಕೊಪ್ಪಳದಿಂದ ತುಮಕೂರುವರೆಗೆ ಕಾರ್ನಲ್ಲಿ ಬಂದಿದ್ದಾರೆ ಬೈ ರೋಡ್. ತುಮಕೂರಿಂದ ಜಕ್ಕೂರಿಗೆ ಹೇಮಲತಾ ಅವರು ಏರ್ ಲಿಫ್ಟ್ ಮಾಡಿಸಿದ್ದಾರೆ, ಅಂದ್ರೆ ಹೆಲಿಕಾಪ್ಟರ್ ನಲ್ಲಿ ಅವರನ್ನು ಕರ್ಕೊಂಡು ಬಂದಿದ್ದಾರೆ. ಇನ್ನು ವಿಧಾನಸೌಧಕ್ಕೆ ಎಸ್ಕಾರ್ಟ್ ನಲ್ಲಿ ಆಗಮನ, ಟ್ರಾಫಿಕ್ ಫ್ರೀ ಎಲ್ಲ ಮಾಡಿಸ್ಕೊಟ್ಟಿದ್ದಾರೆ. ಇಷ್ಟೆಲ್ಲ ವಿವಿಐಪಿ ಟ್ರೀಟ್ಮೆಂಟ್ ಸಿಕ್ಕಿದೆ, ಸೇವೆ ಸಿಕ್ಕಿದೆ, ಸರ್ವಿಸ್ ತಗೊಂಡಿದ್ದಾರೆ. ಏನ್ ಮೇಡಮ್ ಇದು, ಹೆಲಿಕಾಪ್ಟರ್ ಅಲ್ಲಿ ಬಂದ್ರಂತೆ, ಟೈಮ್ ಶಾರ್ಟೇಜ್ ಆಯ್ತಾ? ಇಷ್ಟೆಲ್ಲ ವ್ಯವಸ್ಥೆ ನೀವು ಮಾಡ್ಕೊಟ್ಟಿದಾರಲ್ಲ, ನೀವಿನ್ನು MLCನೇ ಆಗಿಲ್ವಲ್ಲ ಅಂತ ಮಾಧ್ಯಮದವ್ರು ಕೇಳಿದ್ರೆ ನನಗೇನು ಗೊತ್ತೇ ಇಲ್ಲ ಅಂತ ಹೇಮಲತಾ ಹೇಳಿದ್ರು. ನೋಡಿ, ಹೆಲಿಕಾಪ್ಟರ್ ಮುಂದೆ ನಿಂತ್ಕೊಂಡು ಪೋಸ್ ಕೊಟ್ಟಿದ್ದಾರೆ, ಅಲ್ಲಿದ್ದಂತ ನಾಯಕರನ್ನ ಮಾತಾಡಿಸಿದ್ದಾರೆ, ವಿಶ್ ಮಾಡಿದ್ದಾರೆ, ಅಲ್ಲಿಂದ ಹತ್ಕೊಂಡು ಬಂದಿದ್ದಾರೆ. ಇದೆಲ್ಲ ಸಾಕ್ಷಿ ಇದೆ. ಇಷ್ಟೆಲ್ಲ ಕೇಳಿದ್ರು ನಾವು ಟೆಲಿಕಾಸ್ಟ್ ಮಾಡಿದೀವಿ, ಸಾಕ್ಷಿ ಇದೆ. ಏನ್ ಮೇಡಮ್ ಏರ್ ಲಿಫ್ಟ್ ಆಯ್ತಾ, ಹೆಲಿಕಾಪ್ಟರ್ ನಲ್ಲಿ ನೀವು ಬಂದ್ರ ಅಂತ ಕೇಳಿದ್ರೆ ಇದೆಲ್ಲ ನನ್ಗೆ ಗೊತ್ತೇ ಇಲ್ಲ, ನಾನು ಕಾರಲ್ಲೇ ಬಂದಿದ್ದೀನಿ ಅನ್ನೋ ರೀತಿ ಅವ್ರ ಉತ್ತರ ಇತ್ತು. ಗೊತ್ತಿಲ್ಲ ಈ ತರ ಯಾಕೆ ಸುಳ್ಳು ಹೇಳಿದ್ರೋ ಏನೋ. MLCಗೆ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಹೇಮಲತಾ ಅವರಿಗೆ ಇಷ್ಟೆಲ್ಲ ಸೇವೆ ಸಿಕ್ಕಿದೆ, ವ್ಯವಸ್ಥೆಗಳನ್ನ ಮಾಡಿದ್ದಾರೆ, VVIP ಸೇವೆ ಎಲ್ಲ ಅವರಿಗೆ ಲಭ್ಯವಾಗಿದೆ. ಒಂದ್ ಕಡೆ ನೋಡಿ ಪೊಲೀಸರು ಹೆಂಗೆ ಎಸ್ಕಾರ್ಟ್ ಸೇವೆ ಕೊಟ್ಟಿದ್ದಾರೆ, ಝೀರೋ ಟ್ರಾಫಿಕ್ ಮಾಡಿಸಿದ್ದಾರೆ. ಇದು ನಾಮಿನೇಷನ್ ಫೈಲ್ ಮಾಡೋದಕ್ಕೆ. ಈ ಹಿಂದೆ ಶಶಿಕಲಾ ಜೊಲ್ಲೆ ಅವರು ಅಷ್ಟೇ ಲೇಟ್ ಆಗ್ಬಿಡ್ತು ಅಂತ ಹೇಳಿ ಪ್ರಮಾಣ ವಚನ ಸಮಾರಂಭಕ್ಕೆ ಅವ್ರಿಗೂ ಇದೇ ತರ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ರು. ಆ ಟೈಮ್ನಲ್ಲೂ ಅಷ್ಟೇ ಅವ್ರು ಸರಿಯಾಗಿ ಉತ್ತರ ಕೊಟ್ಟಿರ್ಲಿಲ್ಲ. ಇಲ್ಲ ಲೇಟ್ ಆಗಿತ್ತು ಅಂತ ಹೇಳಿದ್ರೆ ಹೊರತು ಆ ಸರ್ವಿಸ್ ಏನ್ ಸಿಕ್ಕಿತ್ತು, ಅವ್ರಿಗೆ ಸೇವೆ ಏನ್ ಸಿಕ್ಕಿತ್ತು ಅದ್ರ ಬಗ್ಗೆ ಅವ್ರೇನು ಮಾತಾಡಿಲ್ಲ. ಸೊ ಇವತ್ತು ಹೇಮಲತಾ ನಾಯ್ಕ್ ಅವರು ಸರದಿ. ಹೇಳಿದ್ವಲ್ಲ, ವಿಜುವಲ್ ಅನ್ನು ತೋರಿಸಿದ್ದಾಯ್ತು. VIP ಟ್ರೀಟ್ಮೆಂಟ್ ಪಡ್ಕೊಂಡ್ರಲ್ಲ, ಏನ್ ವಿಷಯ ಅಂತ ಕೇಳಿದ್ರೆ ನನಗೇನು ಗೊತ್ತೇ ಇಲ್ಲ ಅಂತ ಹೇಮಲತಾ ಹೇಳಿದ್ರು. ನ್ಯೂಸ್ 18 ಜೊತೆ ಹೇಮಲತಾ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಎಲ್ಲ ಓಕೆ, ಏರ್ ಲಿಫ್ಟ್ ಪಡೆದ್ರು, ಸುಳ್ಳು ಹೇಳ್ತಿರೋದು ಯಾಕೆ? ಹೇಳ್ಬೋದಿತ್ತಲ್ಲ. ಹೌದು ಲೇಟ್ ಆಯ್ತು, ಲಾಸ್ಟ್ ಮಿನಿಟ್ ಅಲ್ಲಿ ನನಗೆ ಹೇಳಿದ್ರು, ಇನ್ಫಾರ್ಮ್ ಮಾಡಿದ್ರು. ನಾನು ಕೊಪ್ಪಳದಿಂದ ಬರಬೇಕಾಗಿತ್ತು, ಬೈ ರೋಡ್ ಬಂದ್ರೆ ನಾನು ವಿದಿನ್ 3 ಗಂಟೆ ರೀಚ್ ಆಗಕ್ ಆಗ್ತಿರ್ಲಿಲ್ಲ, ನಾಮಿನೇಷನ್ ಫೈಲ್ ಮಾಡಕ್ ಆಗ್ತಿರ್ಲಿಲ್ಲ. ಹೇಳ್ಬೋದಿತ್ತಲ್ಲ, ಸತ್ಯ ಒಪ್ಕೊಳ್ಬೋದಿತ್ತಲ್ಲ, ಸುಳ್ಳು ಯಾಕೆ ಹೇಳ್ತಿದ್ದೀರಾ? ಹೇಮಲತಾ ನಾಯ್ಕ್ ಅವರಿದ್ದಾರೆ. ಮೇಡಮ್, ನಿಮಗೆ ಮೊದಲೇ ಏನಾದರೂ ಹೆಸರು ಗೊತ್ತಿತ್ತ ಮೇಡಮ್, ಸೂಚಿಸ್ತಾರೆ ಅಂತ ರಾಜ್ಯದ ನಾಯಕರು ಅಂತ ಮೇಡಮ್?
ನಮ್ಮ ರಾಜ್ಯದ ನಾಯಕರು ತಾವೆಲ್ಲ ನಿರ್ಣಯ ಕೈಗೊಂಡ ನಂತರ ನಮಗೆ ಕರೆ ಬಂದಿದೆ. ನಾನು ಕಾಮನ್ ಆಗಿ ಬಂದಿರೋದು, ಬೆಳಗ್ಗೆ 6 ಗಂಟೆಗೆಲ್ಲ ಬಿಟ್ಟು ನಾನು ಇಲ್ಲಿ ಬಂದಿರೋದು. ಅಲ್ಲಿಂದ ಯಾವ್ದ್ರಲ್ಲಿ ಬಂದ್ರಿ ಮೇಡಮ್? ಗೊತ್ತಾದ ಕೂಡಲೇ ಕೊಪ್ಪಳದಿಂದ ಹೆಲಿಕಾಪ್ಟರ್ ವ್ಯವಸ್ಥೆ ಮಾಡಿದ್ರು ಅನ್ನುವಂಥದ್ದು ಮೇಡಮ್. ಅಲ್ಲಿಂದ ಜಕ್ಕೂರಿಗೆ ಬಂದಿರಿ? ಇಲ್ಲ ಇಲ್ಲ ಇಲ್ಲ, ನಾನು ಅದ್ರಲ್ಲಿ ಬರಲಿಲ್ಲ. ಕಾಮನ್ ಆಗಿ ಯಾವ ಆಧಾರದ ಮೇಲೆ ನಿಮ್ಮನ್ನು ಪರಿಗಣಿಸಿದಾರೆ ಅಂತ ಮೇಡಮ್ ಹೈಕಮಾಂಡ್ ಅನ್ಸುತ್ತೆ ಮೇಡಮ್? ನಮ್ಮ ನಾಯಕರಿಗೆ ಹೇಳಿದ್ರಲ್ಲ, ನಮ್ಮ ರಾಜ್ಯದ ಅಧ್ಯಕ್ಷರು ಹೇಳಿದ್ರಲ್ಲ, ಅದ್ರ ಬಗ್ಗೆ ನಾವು ಹೇಮಲತಾ ನಾಯಕ್ ಅವರು ಎಲ್ಲಿ ಯಾರು ಅನ್ನುವಂಥದ್ದು. ಸರ್, ನಾನು ಮೂಲ ಕೊಪ್ಪಳದವರು. ನಾನು ರಾಜ್ಯ ಕಾರ್ಯದರ್ಶಿ ಆದ ನಂತರ ನಾನು ಹಾವೇರಿ ಸಹಪ್ರಭಾರಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೆ. ಮೂಲತಃ ನಾನು ವಾಲ್ಮೀಕಿ ನಾಯಕ. ಇವತ್ತಿನ ದಿನ ನನ್ನ ಕರ್ನಾಟಕ ರಾಜ್ಯದ ವಾಲ್ಮೀಕಿ ನಾಯಕ ಜನಾಂಗಕ್ಕೆ ನನ್ನ ಭಾಜಪ ರಾಷ್ಟ್ರದ ನಾಯಕರು, ರಾಜ್ಯ ನಾಯಕರು ಕೊಟ್ಟಂತ ಕೊಡುಗೆ ಅಂತ ಹೇಳ್ಬೋದು ನಾನು. ಈಗ ನಿಮ್ಗೆ ಒಂದು ಸಮುದಾಯದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ, ಮೀಸಲಾತಿ ಕೊಡಬೇಕು ಅನ್ನುವಂಥದ್ದು. ಅದ್ರ ಬಗ್ಗೆ ಧ್ವನಿ ಎತ್ತುತ್ತೀರಾ? ಈಗ ನಿಮ್ಗೆ ಒಂದು ಒಳ್ಳೆ ಉನ್ನತ ಹುದ್ದೆ ಸಿಕ್ಕಿದೆ. ಮೀಸಲಾತಿ ಬಗ್ಗೆ ನನ್ನ ನಾಯಕರು ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ, ಮಾತಾಡ್ತಾರೆ. ಈಗ ಅದ್ರ ಬಗ್ಗೆ ನಾನು ಏನು ಮಾತನಾಡಲಾರೆ. ಆದ್ರೆ ಮೀಸಲಾತಿಯ ಬಗ್ಗೆ ಕಾಮನ್ ಆಗಿ ನಾಯಕರು ಯಾವ ಇದಕ್ಕೆ ಬದ್ಧರಿರ್ತಾರೆ ಅದಕ್ಕಿರ್ತಾರೆ. ಈಗಾಗಲೇ ನಡೆದಿದೆ ಅದ್ರ ಪ್ರಯತ್ನ ಅಂತ. ಅದ್ರ ಬಗ್ಗೆ ನಾವು ನಾಯಕರ ಬಗ್ಗೆ ಮಾತಾಡೋಂಥದ್ದನ್ನು ನಾನು ಮಾತಾಡ. ಆದ್ರೆ ಒಲವಿದೆ. ಧ್ವನಿ ಎತ್ತುತ್ತೀರಾ? ಮುಂದಿನ ಧ್ವನಿ ಇದೆ ಆಯ್ಕೆಯಾಗಿ ಧ್ವನಿ ಇದೆ. ಈ ಯಾಕಲೆ ನನ್ನ ಅದರಿಂದನೇ ನಾನು ಗುರುತಿಸ್ಕೊಂಡಿರೋದು. ನನ್ನ ಭಾಜಪ ಪಕ್ಷ ಇವತ್ತು ನಾನು ವಾಲ್ಮೀಕಿ ನಾಯಕ ಮಹಿಳೆ. ಇವತ್ತು ಪ್ರಪ್ರಥಮವಾಗಿ ರಾಜ್ಯದಲ್ಲಿ ನನಗೆ ಇವತ್ತು ಆ ಒಂದು ಸ್ಥಾನ ನನ್ನ ರಾಷ್ಟ್ರದ ರಾಜ್ಯದ ನಾಯಕರು ಎಲ್ಲರೂ ಕೊಟ್ಟಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದಿಷ್ಟು ಹೇಮಲತಾ ನಾಯಕ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಅವರ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಅಲ್ಲಿಂದ ಯಾವ್ದ್ರಲ್ಲಿ ಬಂದ್ರಿ ಮೇಡಮ್? ಈಗ ಅವರನ್ನ ಪಕ್ಷ ಕನ್ಸಿಡರ್ ಮಾಡಿದೆ, ಟಿಕೆಟ್ ಕೊಟ್ಟಿದೆ, ಅದ್ರ ಬಗ್ಗೆ ಯಾರು ತಕರಾರನ್ನ ಮಾಡ್ತಿಲ್ಲ, ಚಕಾರ ಎತ್ತುತ್ತಾ ಇಲ್ಲ. ನಾವು ಕೇಳ್ತಿರೋದು ಪ್ರಶ್ನೆ ಇಷ್ಟೇ. ಕೆಲವರು ಹೇಳ್ತಾರೆ ನೋಡಿ, ಆ ಸುಳ್ಳುನ್ನೇ ಸತ್ಯದ ರೀತಿ ತಲೆ ಮೇಲೆ ಹೊಡೆದಂಗೆ ಹೇಳ್ತಾರೆ ಅಂತ. ಇಲ್ಲಿ ವಿಜುವಲ್ ಇದೆ, ಸಾಕ್ಷಿ ಇದೆ. ಸರಿ, ಲೇಟ್ ಆಗ್ಬಿಡ್ತು, ನನಗೆ ನಾನೇ ಹೇಳಿದೆ ಏನಾದ್ರೂ ವ್ಯವಸ್ಥೆ ಮಾಡ್ಕೊಡಿ, 3 ಗಂಟೆ ಒಳಗೆ ನಾನು ರೀಚ್ ಆಗಕ್ಕಾಗಲ್ಲ, ನಾಮಿನೇಷನ್ ಫೈಲ್ ಮಾಡಕ್ಕಾಗಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ. ಸುಳ್ಳು ಯಾಕೆ ಹೇಳಿದ್ರು ಹೇಮಲತಾ ಅವ್ರು ಹಿಂಗೆ? ಯಾವ್ದ್ರಲ್ಲಿ ಬಂದ್ರಿ ಮೇಡಮ್? ಗೊತ್ತಾದ ಕೂಡಲೇ ಕೊಪ್ಪಳದಿಂದ ಹೆಲಿಕಾಪ್ಟರ್ ವ್ಯವಸ್ಥೆ ಮಾಡಿದ್ರು ಅನ್ನುವಂಥದ್ದು ಮೇಡಮ್. ಅಲ್ಲಿಂದ ಜಕ್ಕೂರಿಗೆ ಬಂದಿರಿ? ಇಲ್ಲ ಇಲ್ಲ ಇಲ್ಲ, ನಾನು ಅದ್ರಲ್ಲಿ ಬರಲಿಲ್ಲ. ಅಲ್ಲಿಂದ ಯಾವ್ದ್ರಲ್ಲಿ ಬಂದ್ರಿ ಮೇಡಮ್? ಗೊತ್ತಾದ ಕೂಡಲೇ ಕೊಪ್ಪಳದಿಂದ ಹೆಲಿಕಾಪ್ಟರ್ ವ್ಯವಸ್ಥೆ ಮಾಡಿದ್ರು ಅನ್ನುವಂಥದ್ದು ಮೇಡಮ್. ಅಲ್ಲಿಂದ ಜಕ್ಕೂರಿಗೆ ಬಂದಿರಿ? ಇಲ್ಲ ಇಲ್ಲ ಇಲ್ಲ, ನಾನು ಅದ್ರಲ್ಲಿ ಬರಲಿಲ್ಲ. ಅಲ್ಲಿಂದ ಯಾವ್ದ್ರಲ್ಲಿ ಬಂದ್ರಿ ಮೇಡಮ್? ಗೊತ್ತಾದ ಕೂಡಲೇ ಕೊಪ್ಪಳದಿಂದ ಹೆಲಿಕಾಪ್ಟರ್ ವ್ಯವಸ್ಥೆ ಮಾಡಿದ್ರು ಅನ್ನುವಂಥದ್ದು ಮೇಡಮ್. ಅಲ್ಲಿಂದ ಜಕ್ಕೂರಿಗೆ ಬಂದಿರಿ? ಇಲ್ಲ ಇಲ್ಲ ಇಲ್ಲ, ನಾನು ಅದ್ರಲ್ಲಿ ಬರಲಿಲ್ಲ. ಅಲ್ಲಿಂದ ಯಾವ್ದ್ರಲ್ಲಿ? ಈಗ ಹೇಮಲತಾ ಅವರಂತೂ ಮೀಡಿಯಾ ಮುಂದೆ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ನ್ಯೂಸ್ 18 ಜೊತೆ ಮಾತಾಡುವಾಗ ಏನೇನು ಸ್ಟೇಟ್ಮೆಂಟ್ ಕೊಟ್ರು ಅಂತ ನಿಮಗೆ ತೋರಿಸಿದ್ವಿ. ಈಗ ಪೊಲೀಸರಿಗೆ ನಾವು ಪ್ರಶ್ನೆ ಕೇಳಬೇಕು. ಈ ತರ VIP ಕಲ್ಚರ್ ಪದೇ ಪದೇ ನಡೀತಾ ಇದೆ, ನೀವೇ ಫೆಸಿಲಿಟಿ ಕೊಡ್ತಿದ್ದೀರಾ, ಸರ್ವಿಸ್ ಕೊಡ್ತೀರಾ ಅಂತ ಹೇಳಿದ್ಮೇಲೆ ಈ ಕಲ್ಚರ್ಗೆ ಬ್ರೇಕ್ ಹಾಕಲ್ವಾ ಹಾಗಾದ್ರೆ ನೀವು? ಅವ್ರೇನು MLCನ ನಾಮಿನೇಷನ್ ಫೈಲ್ ಮಾಡಕ್ ಬಂದಿದ್ರಷ್ಟೇ, ಅಷ್ಟು ಬೇಗ ನೀವು ಎಸ್ಕಾರ್ಟ್ ಕೊಟ್ಟಿದ್ದೀರಾ, 0 ಟ್ರಾಫಿಕ್ ಮಾಡಿಸ್ತೀರಾ ಅಂದ್ರೆ ಈ VIP ಕಲ್ಚರ್ಗೆ ಬ್ರೇಕ್ ಯಾವಾಗ ಹಾಕ್ತೀರಾ? ಜನಸಾಮಾನ್ಯರು ಒಬ್ರಿಗೆ ಈ ತರ ನೀವು ಫೆಸಿಲಿಟಿ ಕೊಟ್ರೆ ಎಷ್ಟು ಜನರಿಗೆ ಸಮಸ್ಯೆ ಆಗುತ್ತೆ, ಲೇಟ್ ಆಗುತ್ತೆ ಗೊತ್ತಾ? ಬಹುಶಃ ದಾರಿಲಿ ಇವತ್ತು ಆಂಬ್ಯುಲೆನ್ಸ್ ಬಂದಿದ್ರು ಆಶ್ಚರ್ಯ ಇಲ್ಲ. ಆ ಪೇಷಂಟ್ ಗತಿ ಏನಾಗಿರುತ್ತೋ. ಪ್ರತಿದಿನ ಬೆಂಗಳೂರು ಜನರ ಟ್ರಾಫಿಕ್ ಬವಣೆ ನಿಮಗೆ ಕಾಣ್ತಾ ಇಲ್ವಾ? ನೀವೇನ್ ಹೇಳ್ತೀರಾ ಜನಸಾಮಾನ್ಯರು ಕೇಳಿದಾಗ? ನಾವು ನಮ್ ಕೆಲಸ ಮಾಡ್ತಾ ಇದ್ದೀವಿ, ಟ್ರಾಫಿಕ್ ಕ್ಲಿಯರ್ ಮಾಡೋದು ನಮ್ ಕೆಲಸ, ಟ್ರಾಫಿಕ್ ಜಾಮ್ ಆಗದೆ ಇರೋಂಗ್ ನೋಡ್ಕೋತೀವಿ. ಹಂಗಾದ್ರೆ ನಾಮಪತ್ರ ಸಲ್ಲಿಕೆ ಮಾಡೋರಿಗೆ ನೀವು ಎಸ್ಕಾರ್ಟ್ ಕೊಡ್ತೀರಾ, 0 ಟ್ರಾಫಿಕ್ ಮಾಡ್ಕೊಡ್ತೀರಾ ಅಂದ್ರೆ ಜನಸಾಮಾನ್ಯರು ಮಾತ್ರ ನಿತ್ಯ ಪರದಾಟ ಪಡ್ತಾ ಇರಬೇಕು. ಅದ್ ನಿಮಗೆ ಕಣ್ಣಿಗೆ ಕಾಣಿಸಲ್ಲ. ಈಗ VIP ಕಲ್ಚರ್ ಬಗ್ಗೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಕ್ವೆಶ್ಚನ್ ಮಾಡ್ತಾ ಇದೀವಿ. ಇಷ್ಟೊಂದು ಎಸ್ಕಾರ್ಟ್ ಕೊಟ್ಟು 0 ಟ್ರಾಫಿಕ್ ಅಲ್ಲಿ ಅವ್ರನ್ನ ಕರ್ಕೊಂಡ್ ಬರ್ತೀರಾ ಅಂದ್ರೆ ಈ ಮರ್ಯಾದೆ ಅವ್ರಿಗೆ ಯಾಕೆ ಕೊಟ್ರಿ ನೀವು? ಇದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನ್ಯೂಸ್ 18 ಪ್ರಶ್ನೆ. ರಾಜಧಾನಿಯ ಜನರು ಇದನ್ನ ಕೇಳ್ತಾ ಇದ್ದಾರೆ. ಅವ್ರ MLCನೇ ಆಗಿಲ್ಲ. ಫಸ್ಟ್ ಆಫ್ ಆಲ್ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಬರುವಾಗ ನೀವು ಹಿಂಗೆ ನಮಗೂ ತೊಂದರೆ ಕೊಡ್ತಿದ್ದೀರಲ್ಲ, ಅದ್ ಯಾಕೆ ಅಂತ ಸಾಮಾನ್ಯ ಜನ ಕೇಳ್ತಾ ಇದ್ದಾರೆ. ಹೆಲಿಕಾಪ್ಟರ್ ವ್ಯವಸ್ಥೆ ಮಾಡಿದ್ರು. ಅಲ್ಲಿಂದ ಯಾವ್ದ್ರಲ್ಲಿ ಬಂದ್ರಿ ಮೇಡಮ್? ಗೊತ್ತಾದ ಕೂಡಲೇ ಕೊಪ್ಪಳದಿಂದ ಹೆಲಿಕಾಪ್ಟರ್ ವ್ಯವಸ್ಥೆ ಮಾಡಿದ್ರು ಅನ್ನುವಂಥದ್ದು ಮೇಡಮ್. ಅಲ್ಲಿಂದ ಜಕ್ಕೂರಿಗೆ ಬಂದಿರಿ? ಇಲ್ಲ ಇಲ್ಲ ಇಲ್ಲ, ನಾನು ಅದ್ರಲ್ಲಿ ಬರಲಿಲ್ಲ. ಅಲ್ಲಿಂದ ಯಾವ್ದ್ರಲ್ಲಿ ಬಂದ್ರಿ ಮೇಡಮ್? ಗೊತ್ತಾದ ಕೂಡಲೇ ಕೊಪ್ಪಳದಿಂದ ಹೆಲಿಕಾಪ್ಟರ್ ವ್ಯವಸ್ಥೆ ಮಾಡಿದ್ರು ಅನ್ನುವಂಥದ್ದು ಮೇಡಮ್. ಅಲ್ಲಿಂದ ಜಕ್ಕೂರಿಗೆ ಬಂದಿರಿ? ಇಲ್ಲ ಇಲ್ಲ ಇಲ್ಲ, ನಾನು ಅದ್ರಲ್ಲಿ ಬರಲಿಲ್ಲ. ಅಲ್ಲಿಂದ ಯಾವ್ದ್ರ ನೋಡಿ, ಹತ್ತತ್ರ 1 ವರ್ಷದ ಮೇಲಾಯ್ತು ನ್ಯೂಸ್ 18 ಕನ್ನಡ ಜನರಿಗೆ ಏನೆಲ್ಲ ಸಮಸ್ಯೆ ಆಗ್ತಿದೆ ಬೆಂಗಳೂರಲ್ಲಿ. ದಿನನಿತ್ಯ ನಾವು ಅಭಿಯಾನದಲ್ಲಿ ಒಂದು ಸ್ಟೋರಿನಾದ್ರೂ ಅಟ್ಲೀಸ್ಟ್ ಟೆಲಿಕಾಸ್ಟ್ ಮಾಡೇ ಮಾಡ್ತೀವಿ.
ಈಗ ನೋಡಿ, ಜನರ ಪರದಾಟ ತೋರಿಸ್ತಾ ಇದೀವಿ. ಹೇಮಲತಾ ಅವರು ಹೆಲಿಕಾಪ್ಟರ್ ನಲ್ಲಿ ಬಂದಿದ್ದಲ್ದೆ ಆ ಫೆಸಿಲಿಟಿ ಅವ್ರು ಕೊಟ್ಕೊಳ್ಳಪ್ಪ, ಅವ್ರ ಪಕ್ಷದ ನಾಯಕಿ, ಅವ್ರು ಏನಾದ್ರೂ ಮಾಡ್ಕೊಳ್ಳಿ, ಆಯ್ತಾ. ಆದ್ರೆ ಝೀರೋ ಟ್ರಾಫಿಕ್ ವ್ಯವಸ್ಥೆ ಯಾಕೆ, ಎಸ್ಕಾಟ್ ವ್ಯವಸ್ಥೆ ಯಾಕೆ ಈಗಲೇ ಕಲ್ಪಿಸ್ಕೊಟ್ರು? ಅವ್ರ MLCನೇ ಆಗಿಲ್ಲ ಇನ್ನು. ಫಸ್ಟ್ ಆಫ್ ಆಲ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಜನರು ಪ್ರಶ್ನೆ ಕೇಳ್ತಿದ್ದಾರೆ. ನ್ಯೂಸ್ 18 ಅವ್ರು ನಾವು ಕೇಳ್ತಾ ಇದ್ದೀವಿ. ಜನ ಪ್ರತಿನಿತ್ಯ ಆ ಗುಂಡಿಲ್ ಬಿದ್ದು ಸಾವು ನೋವಾಗ್ತಾ ಇದೆ, ಸಾಯ್ತಾ ಇದ್ದಾರೆ. ಇಲ್ಲಿ ಯಾರೊಬ್ರು ಬಂದಾಗ ಈ ತರ ಕಿಲೋಮೀಟರ್ ಟ್ರಾಫಿಕ್ ನಲ್ಲಿ ನಿಂತ್ಕೋಬೇಕು. ಯಾರ್ಯಾರಿಗೆ ಏನೇನ್ ಕೆಲ್ಸಕ್ಕೆ ಹೋಗ್ತಿರ್ತಾರೋ, ಏನೇನ್ ಲೇಟ್ ಆಗುತ್ತೋ, ಆಂಬುಲೆನ್ಸ್ ಬಂದ್ ಸಿಕ್ಕಾಕೊಂಡ್ಬಿಡುತ್ತೆ. ಇದೆಲ್ಲ ಕಾಣಿಸಲ್ವಾ ನಿಮ್ಗೆ ಪೊಲೀಸ್ ಅವ್ರಿಗೆ? ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ನೀವು ಮಾತಾಡಿಸಿದಾಗ ನಾನು ಆಗ್ಲೇ ಒಂದು ಮಾತು ಹೇಳ್ತಾ ಇದ್ದೆ, ಕೆಲವರು ಈ ಸುಳ್ಳನ್ನ ಸತ್ಯ ತರ ತಲೆ ಮೇಲೆ ಹೊಡೆದಂಗೆ ಹೇಳ್ತಾರಲ್ಲ, ವಿಜುವಲ್ ತೋರಿಸ್ತಾ ಇದೀವಿ, ಇಷ್ಟೆಲ್ಲ ಸಾಕ್ಷಿ ಇದೆ. ಸರಿ, ನಂಗೇನೋ ಲೇಟ್ ಆಯ್ತಪ್ಪ, ನಮ್ಮ ಪಾರ್ಟಿ ಅವರೇ ಅರೇಂಜ್ ಮಾಡ್ಕೊಟ್ಟಿದ್ರು ಅಂತ ಹೇಳ್ಬೋದಿತ್ತಲ್ಲ, ಈ ತರ ಯಾಕೆ ಸುಳ್ಳು ಹೇಳಿದ್ರು MLC ಆಗೋಕ್ಕೂ ಮುಂಚೆನೆ? ನವಿತಾ, ಎಲ್ಲ ಒಂದ್ ಕಡೆ ವಿರೋಧವನ್ನ ಕಟ್ಕೊಳ್ಬೇಕಾಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಹೇಮಲತಾ ನಾಯಕ್ ಅವರು ಈ ರೀತಿಯಾದ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಅದೇನೇ ಇದ್ರೂ ಕೂಡ ಈಗ ಅವರು ಯಾವುದೇ ರೀತಿಯಾದಂತಹ ಪದವಿಯನ್ನ ಪಡ್ಕೊಂಡಿಲ್ಲ, ಮತ್ತೆ ಯಾವುದೇ ರೀತಿಯಾದಂತಹ ಅಧಿಕಾರಿ ಕೂಡ ಇಲ್ಲ, ಯಾವುದೇ ರೀತಿಯಾದಂತಹ ರಾಜಕಾರಣಿನೂ ಅಲ್ಲ, ಯಾವುದೇ ರೀತಿಯಾದಂತಹ ಸಚಿವರು ಅಲ್ಲ, ಶಾಸಕರು ಅಲ್ಲ. ಈಗ ನಾಮಪತ್ರ ಸಲ್ಲಿಕೆಗೆ ಅಂದ್ರೆ ಪರಿಷತ್ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕಷ್ಟೇ ಈ ಒಂದು ಕ್ಯಾಂಡಿಡೇಟ್ ಬಂದಿರುವಂತದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ಅಭ್ಯರ್ಥಿಗೆ ಮುಖ್ಯವಾಗಿ ರಾಜ್ಯ ಮರ್ಯಾದೆಯನ್ನ ಬಿಜೆಪಿ ಪಕ್ಷ ಕೊಟ್ಟಿರುವಂತದ್ದು. ಅಂದ್ರೆ ಈಗಾಗಲೇ ಹೆಲಿಕಾಪ್ಟರ್ ವ್ಯವಸ್ಥೆಯನ್ನ ಮಾಡಿರುವಂತದ್ದು, ಅದು ಪಕ್ಷದ ಮಟ್ಟದ್ದು, ಅದು ಪಕ್ಷಕ್ಕೆ ಬಿಟ್ಟ ವಿಚಾರ. ಆದ್ರೆ ಜನಸಾಮಾನ್ಯರಿಗೆ ತೊಂದರೆ ಕೊಡುವಂತ ನಿಟ್ಟಿನಲ್ಲಿ ರಸ್ತೆಗೆ ಬಂದಂತ ಸಂದರ್ಭದಲ್ಲಿ ಅವರಿಗೆ ಎಸ್ಕಾಟ್ ಅನ್ನ ಕೊಟ್ಟು ಅವ್ರನ್ನ ಒಂದ್ ರೀತಿ ದೊಡ್ಡ ರಾಜ ಮರ್ಯಾದೆ ರೀತಿಯಾಗಿ ಏನು ಅಲ್ಲಿಂದ ಜಕ್ಕೂರಿಂದ ವಿಧಾನಸೌಧದವರೆಗೂ ಕರೆತರುವಂತದ್ದು ಎಷ್ಟು ಮಟ್ಟಿಗೆ ಸರ್ವೆ ಅನ್ನುವಂಥದ್ದು ಈಗ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಯಾಕಂದ್ರೆ ನೀವು ಈಗಾಗಲೇ ಹೇಳ್ತಾ ಇದ್ರಿ, ಈಗಾಗಲೇ ರಸ್ತೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಗುಂಡಿಗಳು ಬಿದ್ದಿವೆ, ಸಾಕಷ್ಟು ಜನರು ಸಾವನ್ನಪ್ಪುತ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆ ಮುಖ್ಯವಾಗಿ ಆಂಬುಲೆನ್ಸ್ಗಳು ಬಂದಂತ ಸಂದರ್ಭದಲ್ಲೂ ಕೂಡ ಪೊಲೀಸರು ಮೌನವಾಗ್ತಾರೆ, ಅಸಹಾಯಕರಾಗಿ ಅವರು ನಿರ್ಧಾರವನ್ನ ಮಾಡ್ತಾರೆ, ಯಾವುದೇ ರೀತಿಯಾದಂತಹ ಅಲ್ಲಿ ಕೆಲಸಕ್ಕೆ ಮುಂದಾಗೋದಿಲ್ಲ. ಅಂದ್ರೆ ರಾಜಕಾರಣಿಗಳು ಬಂದಂತ ಸಂದರ್ಭದಲ್ಲಿ ಈಗ ಈ ಮಹಿಳೆ ಮುಖ್ಯವಾಗಿ ಅಲ್ಲಿ ರಸ್ತೆಯಲ್ಲಿ ಮಾರ್ಗವಾಗಿ ಬಂದಂತ ಸಂದರ್ಭದಲ್ಲಿ ಒಂದು ಕಾಮನ್ ಆಗಿ ಬರಬೇಕಾಗಿತ್ತು. ಆದ್ರೆ ಎಲ್ಲ ಒಂದ್ ಕಡೆ ಅವ್ರಿಗೆ ಟೈಮ್ ಆಯ್ತು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ವಿತ್ ಎಸ್ಕಾಟ್ ಜೊತೆಗೆ, ಅಂದ್ರೆ ಅವರು ಮುಂದೆ ಎಸ್ಕಾಟ್ ವೆಹಿಕಲ್ ಹೋಗುತ್ತೆ, ಹಿಂದೆ ಅವರ ಇನೋವಾ ಕಾರ್ ನಲ್ಲಿ ಬರ್ತಾ ಇರ್ತಾರೆ. ಒಂದ್ ರೀತಿ ಸಚಿವರಾಗಿ ಅಥವಾ ಏನೋ ಒಂದು ದೊಡ್ಡ ಅಧಿಕಾರಿಯಾಗಿ, ದೊಡ್ಡ ರಾಜಕಾರಣಿಯಾಗಿ ಅಥವಾ ಏನೋ ಮುಖ್ಯಮಂತ್ರಿ ಆಗಿ ಅನ್ಕೋಬಿಟ್ಟಿರೋ ಅನ್ನೋ ರೀತಿಯಾಗಿ ಹೇಮಲತಾ ನಾಯಕ್ ಅವರು ಇವತ್ತು ವಿಧಾನಸೌಧಕ್ಕೆ ಬಂದಿದ್ದಾರೆ. ಇದೇನು ಹೊಸದೇನು ಅಲ್ಲ ಶರ್ಮಿತಾ, ಹಿಂದೆ ಮುಖ್ಯವಾಗಿ ಪ್ರಮಾಣ ವಚನ ಸ್ವೀಕಾರ ಸಂದರ್ಭದಲ್ಲಿ ಈಗ ಅವರಂತೂ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರು, ಬಹಳ ಖುಷಿಲಿದ್ದಾರೆ, ಅಭಿನಂದನೆ ನಾವು ಸಲ್ಲಿಸ್ತೀವಿ, ಇಲ್ಲ ಅಂತಲ್ಲ. ಅವ್ರಿಗೆ ಟಿಕೆಟ್ ಸಿಕ್ಕಿದೆ, ಅಫಿಷಿಯಲ್ ಆಗಿ ಅನೌನ್ಸ್ ಆಯ್ತು, ಬಂದ್ರು, ನಾಮಿನೇಷನ್ ಫೈಲ್ ಮಾಡಿದ್ರು, ಸತ್ಯ ಹೇಳ್ಬೋದಾಗಿತ್ತು, ಸುಳ್ಳು ಹೇಳಿದ್ರು, ಅದನ್ನ ನಾವು ಅಪೋಸ್ ಮಾಡ್ತೀವಿ. ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅಥವಾ ಗೃಹ ಸಚಿವರು ಹತ್ರ ನೀವೇನಾದ್ರೂ ರಿಯಾಕ್ಷನ್ ಪಡ್ಕೊಳ್ಳೋಕೆ ಟ್ರೈ ಮಾಡಿದ್ರ ಕೃಷ್ಣ? ನವಿತಾ, ಈ ಬಗ್ಗೆ ಗೃಹ ಸಚಿವರು ಏನು ಮಾತಾಡೋದಿಲ್ಲ. ಅಂದ್ರೆ ಮಾಹಿತಿ ತಿಳ್ಕೊಂಡು ಮಾತಾಡ್ತೀನಿ ಅನ್ನೋ ಮಾತನ್ನ ಮಾತ್ರ ಗೃಹ ಸಚಿವರು ಹೇಳ್ತಾರೆ. ಅಂದ್ರೆ ಈಗಾಗಲೇ ಗೃಹ ಸಚಿವರ ಬಗ್ಗೆ ಕಾಂಗ್ರೆಸ್ ನಾಯಕರು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಿದ್ದಾರೆ. ಬಹುಶಃ ಅದಕ್ಕೆ ಇದ್ರ ತಕ್ಕಂತೆ ಅವರು ಆರೋಪ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದ್ದಾವೆ. ಯಾಕಂದ್ರೆ ಮುಖ್ಯವಾಗಿ ಯಾವುದೇ ರೀತಿಯಂತ ಅಧಿಕಾರ ಇಲ್ಲ ಅವರಿಗೆ, ಆದ್ರೂ ಕೂಡ ಎಸ್ಕಾಟ್ ಅಲ್ಲಿ ಬರ್ತಾರೆ ಅಂತಂದ್ರೆ ನೀವೇ ಕೂಡ ಯೋಚನೆ ಮಾಡಬೇಕು, ಮತ್ತೆ ಸಾರ್ವಜನಿಕರು ಕೂಡ ಯೋಚನೆಯನ್ನ ಮಾಡಬೇಕು. ಹೀಗಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ರೀತಿಯಾದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾಗಿರ್ಬೋದು ಮತ್ತೆ ಮುಖ್ಯಮಂತ್ರಿಗಳು ಯಾವ ರೀತಿಯಾದಂತಹ ಕ್ರಮವನ್ನ ವಹಿಸ್ತಾರೆ ಅನ್ನೋದು ಕೂಡ ಸಾಕಷ್ಟು ಕಾದು ನೋಡ್ಬೇಕಾಗತ್ತೆ, ಮತ್ತೆ ಕುತೂಹಲ ಮೂಡಿಸಿದೆ. ಆದ್ರೆ ಸದ್ಯಕ್ಕಂತೂ ಈ ರೀತಿಯಾಗಿ ಒಂದ್ ರೀತಿ ನೇರವಾಗಿ ಅಂದ್ರೆ ಎಸ್ಕಾಟ್ ಜೊತೆಗೆ ವಿಧಾನಸೌಧಕ್ಕೆ ಬಂದಿರುವಂತದ್ದು ಸಾರ್ವಜನಿಕ ವಲಯದಲ್ಲೂ ಕೂಡ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಮತ್ತೆ ಹಿಂದೆ ಸಚಿವರಾದಂತಹ ಸಂದರ್ಭದಲ್ಲಿ ಶಶಿಕಲಾ ಜೊಲ್ಲೆ ಅವರು ಕೂಡ ದೆಹಲಿಯಿಂದ ಏನು ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ಬಂದು ವಿಮಾನಕ್ಕೆ ಬಂದು ವಿಮಾನ ನಿಲ್ದಾಣದಿಂದ ಅಲ್ಲಿಂದ ಅವರು ಕೂಡ ಒಂದ್ ರೀತಿ ಜೀರೋ ಟ್ರಾಫಿಕ್ ನಲ್ಲಿ ಅಂದ್ರೆ ಎಸ್ಕಾಟ್ ಜೊತೆಗೆ ಬರ್ತಾರೆ ಅಂತಂದ್ರೆ ಇವರು ಎಷ್ಟು ಮಟ್ಟಿಗೆ ಬಿಜೆಪಿ ಯಾವ ರೀತಿಯಾಗಿ ಈ ರೀತಿಯಾಗಿ ಕೆಲಸವನ್ನ ಮಾಡ್ತಿದೆ ಅನ್ನೋದು ಕೂಡ ಸಾರ್ವಜನಿಕರು ಕೂಡ ಯೋಚನೆಯನ್ನ ಮಾಡಬೇಕಾಗತ್ತೆ. ಅದೇನೇ ಇದ್ರೂ ಕೂಡ ಈಗ ಮುಖ್ಯವಾಗಿ ಏನು ಹೇಮಲತಾ ನಾಯಕ್ ಅವರು ಜಕ್ಕೂರಿಂದ ಇಲ್ಲಿವರೆಗೂ ವಿಧಾನಸೌಧದವರೆಗೂ ಕೂಡ ಎಸ್ಕಾಟ್ ಜೊತೆ ಬಂದಿರುವಂತದ್ದು ಈಗ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಗೃಹ ಸಚಿವರು ಯಾವ ರೀತಿಯಾಗಿ ಉತ್ತರಿಸ್ತಾರೆ ಮತ್ತೆ ಯಾವ ರೀತಿಯಾದಂತಹ ಕ್ರಮವನ್ನು ವಹಿಸ್ತಾರೆ ಅಂದ್ರೆ ಸಾಮಾನ್ಯ ಜನರು ಬಂದಂತ ಸಂದರ್ಭದಲ್ಲಿ ಏನಾದ್ರೂ ತಪ್ಪಾಯ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ಕ್ರಮವನ್ನು ವಹಿಸ್ತಾರೆ. ಆದ್ರೆ ಪೊಲೀಸರು ಇದ್ರ ಬಗ್ಗೆ ಕೂಡ ಯೋಚನೆಯನ್ನ ಮಾಡ್ಬೇಕತ್ತ. ಮತ್ತೆ ಮುಖ್ಯವಾಗಿ ಎಸ್ಕಾಟ್ ನಲ್ಲಿ ಬಂದಂತ ಪೊಲೀಸರು ಸಂಚಾರಿ ಪೊಲೀಸರಲ್ಲ, ಬದಲಾಗಿ ಲಾಂಡ್ ಆರ್ಡರ್ ಪೊಲೀಸ್ ಅನ್ನೋದು ಕೂಡ ಹೇಳಲಾಗ್ತದೆ. ಹೀಗಾಗಿ ಇದ್ರ ಬಗ್ಗೆ ಸಂಕ್ಷಿಪ್ತವಾದಂತಹ ತನಿಖೆಯನ್ನ ಮಾಡಿ ಸರ್ಕಾರ ಸೂಕ್ತವಾದಂತಹ ಕ್ರಮವನ್ನು. ಕೃಷ್ಣ, ಪ್ಲೀಸ್ ಬಿ ಆನ್ ಲೈನ್. ಈ ಬಗ್ಗೆ ಮಾತಾಡೋದಕ್ಕೆ ಹೇಮಲತಾ ಅವರೇ ಖುದ್ದಾಗಿ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹೇಮಲತಾ ಅವರೇ,
ಈಗ ನೀವು ನಾನು ಬಂದೇ ಇಲ್ಲ ಹೆಲಿಕಾಪ್ಟರ್ನೆಲ್ಲ ಬಂದಿಲ್ಲ ಬೈ ರೋಡ್ ಅಂತ ನಮ್ ರಿಪೋರ್ಟ್ ಕೃಷ್ಣ ಹತ್ರ ಮಾತಾಡಿದ್ ನಾವು ನೋಡ್ತಾ ಇದ್ವಿ, ವಿಜುವಲ್ ಪ್ಲೇ ಮಾಡ್ತಾ ಇದೀವಿ ಮೇಡಮ್ ನ್ಯೂಸ್ 18 ಕನ್ನಡದಲ್ಲಿ ನಾವು. ಹೇಳಿ. ಹಂಗಾರೆ ಅದ್ ನೀವಲ್ವಾ? ಅಲ್ಲ, ಬಂದಿಲ್ಲ. ನನಗೆ ಆಗ್ಲೇ ಬೆಳಿಗ್ಗೆ 5 ಗಂಟೆಗೆಲ್ಲ ಸುದ್ದಿ ಬಂತು. ನಾವು 6 ಗಂಟೆಗೆಲ್ಲ ನಾನು ಕೊಪ್ಪಳ ಬಿಟ್ಟೆ ಅಷ್ಟೇ, ಏನಿಲ್ಲ, ನಾರ್ಮಲ್ ಆಗಿ ಬಂದಿರೋದಷ್ಟೇ. ಆದ್ರೆ ಬೈ ರೋಡ್ ನೀವು ವಿಧಾನಸೌಧ ತನಕ ಬಂದಿದ್ದೀರಾ ಕೊಪ್ಪಳದಿಂದ ಅಂತ ಹೇಳಿದ್ರೆ ನಿಮ್ ವಾದ? ಬೈ ರೋಡ್ ಅಲ್ಲೇ ಬಂದಿದ್ದೀನಿ. ಮತ್ತೆ ಇದೇ ಯಾರು ಕ್ರಿಯೇಟ್ ಮಾಡಿದ್ರು ಮೇಡಮ್? ಇದನ್ ಗ್ರಾಫಿಕ್ಸ್ ಅದಲ್ಲ, ನಿಮಗ್ ಗೊತ್ತು, ಅದು ಯಾರು ಕ್ರಿಯೇಟ್ ಮಾಡಿದ್ರೆ ನೀವೇ ಹೇಳ್ಬೇಕು. ಓಹೋ, ನಾನು ಬೈ ರೋಡ ಬಂದಿದ್ದೀನಿ. ಅಂದ್ರೆ ನಮಗೆ ಕೊಪ್ಪಳ ನಿಯರ್ ಬೈ ಆಗುತ್ತೆ, 200 ಕಿಲೋಮೀಟರ್ ಆಗುತ್ತೆ ನಮ್ಗೆ, ಹತ್ರಕ್ಕಾಗುತ್ತೆ. NH ಬಂದಿದೀವಿ ನಾವು. ಈಗ ನೋಡಿ, ನೀವು ನಾಮಿನೇಷನ್ ಫೈಲ್ ಮಾಡಕ್ ವಿಧಾನಸೌಧ ಸ್ಟೆಪ್ಸ್ ಹತ್ಕೊಂಡು ಹೋದ್ರಲ್ಲ, ಸೊ ಅವಾಗ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿದ್ದೀರಾ. ಒಂದೇ ಆ ಸೀರೆ, ಹೆಲಿಕಾಪ್ಟರ್ ಹತ್ತಿರೋ ಸೀರೆನೂ ಒಂದೇ, ವಿಧಾನಸೌಧಕ್ಕೆ ನೀವು ಬಂದಾಗ ಅದೇ ಸೀರೆ ಉಟ್ಕೊಂಡಿದ್ರಿ. ಅದಾದ್ರೂ ನೀವಲ್ಲ ಅಂತ ನಿಮ್ ವಾದ? ಇಲ್ಲ, ನಾನ್ ಬಂದಿಲ್ಲ. ಅಲ್ಲ, ಇಷ್ಟೆಲ್ಲ ಸಾಕ್ಷಿ ಇದೆ, ಈಗ ಲೇಟ್ ಆಯ್ತಪ್ಪ, ಅಕ್ಸೆಪ್ಟ್ ಮಾಡ್ಕೊಳಕ್ಕೇನು? ನೋಡಿ, ಅವರು ಹೇಳಿದ ಪ್ರಕಾರ ನಾನು ಕೊಪ್ಪಳದಿಂದ ಬಂದೆ, ಏನೋ ತುಂಬಾ ಹತ್ರ ಅನ್ನೋ ರೀತಿ ಅವರು ಮಾತಾಡ್ತಾ ಇದ್ರು. ಕೊಪ್ಪಳದಿಂದ ಬೆಂಗಳೂರು ಬಹಳ ಈಸಿ, ಬಂದ್ಬಿಡ್ಬೋದು ಬೇಗ ಅಂತ. ಅರ್ಥ ಆಗ್ತಾ ಇಲ್ಲ, ಇನ್ನು ಅವ್ರು MLC ಆಗಿಲ್ಲ, ಅಷ್ಟು ಬೇಗ ಇಂಥದ್ದೆಲ್ಲ ಕಾಂಟ್ರವರ್ಸಿಗಳನ್ನು ಕ್ರಿಯೇಟ್ ಮಾಡಿದ್ದಾರೆ. ತುಮಕೂರಿಂದ ಅವ್ರು ಬೆಂಗಳೂರಿಗೆ ಹೆಲಿಕಾಪ್ಟರ್ ನಲ್ಲಿ ಬಂದಿದ್ದಾರೆ. ಇಲ್ಲಿ ರೀಚ್ ಆದ್ಮೇಲೆ ಅವ್ರಿಗೆ 0 ಟ್ರಾಫಿಕ್ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಇದು ಯಾಕೆ ಅನ್ನೋದು ನಮ್ಮ ಪ್ರಶ್ನೆ. ಆದ್ರೆ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅವರು. ನ್ಯೂಸ್ 18ಗೆ ಈಗಷ್ಟೇ ಮಾತಾಡಿದ್ ನೀವು ಕೇಳಿಸ್ಕೊಂಡಿದ್ದೀರಾ? ಅದ್ ಯಾರು ಕ್ರಿಯೇಟ್ ಮಾಡಿದಾರೋ ಗೊತ್ತಿಲ್ಲ, ಏನ್ ನಮ್ಮ ಮೇಲೆ ಆರೋಪ ಹಾಕ್ತಿರೋಂಗೆ ಅವ್ರು ಹೇಳ್ತಾ ಇದ್ದಾರೆ. ನಮ್ಗೇನ್ ಗ್ರಹಚಾರ ತಲೆಕೆಟ್ಟಿದ್ಯಾ? ಇವ್ರು ಗ್ರಾಫಿಕ್ ಮಾಡ್ಬಿಟ್ಬಿಟ್ಟು ಈ ತರ ಹೆಲಿಕಾಪ್ಟರ್ ಹತ್ಕೊಂಡು ಇವ್ರು ಹೋಗೋದನ್ನ ಗ್ರಾಫಿಕ್ ಮಾಡಿ ಪ್ಲೇ ಮಾಡಿ ಇವ್ರ ಹೆಸರಿಗೆ ಮಸಿ ಬಳ್ಬೇಕು ಅಂತ ನಮ್ಗೇನು ಉದ್ದೇಶ ಇದೆಯಾ? ಅರ್ಥ ಆಗ್ತಿಲ್ಲ ಯಾಕೆ ಈ ತರ ಮಾತುಗಳಲ್ಲೇ ಇವರು ಯಾಮಾರ್ಸಕ್ ಟ್ರೈ ಮಾಡ್ತಾ ಇದ್ದಾರೆ, ಸುಳ್ಳು ಹೇಳ್ತಿದ್ದಾರೆ ಅಂತ. ಇಷ್ಟೆಲ್ಲ ಸಾಕ್ಷಿಗಳಿದ್ರು ಒಪ್ಕೊಳ್ಳೋದಕ್ಕಂತೂ ಹೇಮಲತಾ ಅವರು ರೆಡಿ ಇಲ್ಲ. ಬಹುಶಃ ನೋಡೋಣ, ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಗೃಹ ಸಚಿವರು ಇದಕ್ಕೆ ಏನೆಲ್ಲ ಕ್ಲಾರಿಫಿಕೇಶನ್ ಕೊಡ್ತಾರೆ. ಅಟ್ಲೀಸ್ಟ್ ಅವರಾದ್ರೂ ಒಪ್ಕೊಂಡು ಏನೋ ತಪ್ಪಾಗಿದೆ ಅಂತ ಸಾರಿ ಕೇಳ್ತಾರ ಜನರ ಮುಂದೆ? ವೇಟ್ ಮಾಡಿ ನೋಡೋಣ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಸಿಲಿಕಾನ್ ಸಿಟಿಯಲ್ಲಿ ಅಪರಿಚಿತರು ಹುಚ್ಚಾಟವನ್ನು ಮೆರೆದಿದ್ದಾರೆ. ಬೆಳಗ್ಗೆ ಎದ್ದು ಹೊರಗಡೆ ಬಂದವರಿಗೆ ಬಿಗ್ ಶಾಕ್ ಆದಿತ್ತು. ರಸ್ತೆ, ಶಾಲೆ, ಗೋಡೆ ಎಲ್ಲ ಕಡೆ ಒಂದೇ ಬರಹ. ರಸ್ತೆ ಗೋಡೆಗಳ ಮೇಲೆ ಸಾರಿ ಅಂತ ಬರೆದಿದ್ದಾರೆ. ಶಾಲೆ ಗೋಡೆ ಸ್ಟೆಪ್ಸ್ ಮೇಲೂ ಕೂಡ ಸಾರಿ ಅಂತ ಬರೆದಿದ್ದಾರೆ. ಕೆಂಪು ಬಣ್ಣದಲ್ಲಿ ಸಾರಿ ಅನ್ನೋ ಬರಹ ಸ್ಥಳೀಯರಿಗೆ ಗೊತ್ತಾಗಿದೆ. ಈಗ ಬೆಂಗಳೂರಿನ ಸುಂಕದಕಟ್ಟೆ ಖಾಸಗಿ ಶಾಲೆ ಬಳಿಯಲ್ಲಿ ಈ ಘಟನೆಯಾಗಿರೋದು. ಪೊಲೀಸರಿಗೆ ಈ ಬಗ್ಗೆ ಮಾಹಿತಿಯನ್ನು ಸ್ಥಳೀಯರು ಕೊಟ್ಟಿದ್ದಾರೆ. ದೃಶ್ಯದಲ್ಲೂ ತೋರಿಸ್ತಾ ಇದೀವಿ ನೋಡಿ. ಸದ್ಯಕ್ಕೆ ಈ ತರ ಯಾರು ಬಂದಿರಬಹುದು, ರಾತ್ರಿ ಬರೆದಿರಬಹುದು ಅಂತ ಹೇಳ್ಬಿಟ್ಟು CCTV ಫುಟೇಜ್ ಅನ್ನ ಪೊಲೀಸರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಸ್ಥಳೀಯರು ಹೇಳಿರೋ ಪ್ರಕಾರ ಮತ್ತೆ ಒಂದಿಷ್ಟು CCTV ಫುಟೇಜ್ ಲಭ್ಯವಾಗಿದೆ. ರಾತ್ರಿ 11 ಗಂಟೆಯಿಂದ 12 ಗಂಟೆ ಟೈಮ್ ನಲ್ಲಿ ಈ ಘಟನೆ ಆಗಿದೆ ಅಂತ ಹೇಳ್ತಿದ್ದಾರೆ. ಕೆಲವರು ಇಲ್ಲ 3 ಅಥವಾ 4 ಗಂಟೆ ಟೈಮ್ ಅಲ್ಲೂ ಆಗಿರಬಹುದು ಅಂತ ಸಂಶಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು CCTV ಫುಟೇಜ್ ಅಲ್ಲಿ ಡ್ಯೂಕ್ ಬೈಕ್ ನಲ್ಲಿ ಇಬ್ರು ಹುಡುಗರು ಬರ್ತಾರೆ, ಸ್ಪ್ರೇ ತಂದಿರ್ತಾರೆ, ಅವರೇ ಸಾರಿ ಅಂತ ಬರೆದಿರಬಹುದು ಅಂತ ಸಂಶಯಗಳಿದೆ. ಇನ್ನು ಕಾರಣಗಳು ಅಂತಂದ್ರೆ ಪಾಗಲ್ ಪ್ರೇಮಿಗಳಿಂದ ಈ ಕೃತ್ಯ ಆಗಿರಬಹುದು, ಈ ತರ ಸಾರಿ ಅಂತ ಎಲ್ಲ ಕಡೆ ಅವ್ರು ಬರ್ದಿರಬಹುದು ಅಂತ ಸಂಶಯಗಳಿದೆ. ಮತ್ತೆ ಸ್ಥಳೀಯರು ಅದೇ ರೀತಿ ಹೇಳ್ತಾ ಇದ್ದಾರೆ. ನೋಡಿಲ್ಲ ಯಾರು, ಬಟ್ ಯಾರೋ ಈ ತರ ಪಾಗಲ್ ಪ್ರೇಮಿಗಳೇ ಈ ತರ ಮಾಡಿರಬಹುದು ಕೃತ್ಯ ಅಂತ ಸ್ಥಳೀಯರು ಹೇಳಿದ್ದಾರೆ. ಯಾರೋ ಗಂಡು ಹುಡುಗನೇ ಮಾಡಿರೋದು, ಹುಡುಗಿಯರಂತೂ ಯಾರು ಮಾಡಕ್ ಸಾಧ್ಯ ಇಲ್ಲ. ಯಾರೋ ಹುಡುಗನೇ ಬಾಯಿಸೇ ಮಾಡಿರೋದು. ಇದು ಮಾಡಿರೋದು, ಹುಡುಗಿಯರಂತೂ ಯಾರು ಮಾಡಕ್ ಸಾಧ್ಯ ಇಲ್ಲ. ಯಾರೋ ಹುಡುಗನೇ ಬಾಯಿಸೇ ಮಾಡಿರೋದು. ಇದು ನೈಟ್ ಇರ್ಲಿಲ್ಲ ಸರ್. ಅದು ಯಾವಾಗ ಬಂದ್ ಬರ್ದಿದ್ದಾನೆ ಅಂತ ಗೊತ್ತಿಲ್ಲ. ಎಲ್ಲ 3 ಗಂಟೆ 4 ಗಂಟೆ ನಾಯಿ ಬಗಳ್ತಾ ಇತ್ತು, ಅವಾಗ ಏನಾದ್ರೂ ಬಂದ್ ಬರ್ದಿದ್ದಾನೇನೋ ಗೊತ್ತಿಲ್ಲ ಸರ್. ನಾವು 6 ಗಂಟೆಗೆ ನೋಡಿದ್ವು, ಮನೆ ಮೇಲೆ ಮಾಡಿ ಮೇಲಿಂದ ಇದ್ದು ನೋಡಿದ ತಕ್ಷಣನೇ ಇದೇನಪ್ಪ ಸಾರಿ ಸಾರಿ ಅಂತ ಕಾಲೇಜ್ವರೆಗೂ ಇದೆ ಅಂತ. ಆ ಕ್ಷಣದಲ್ಲಿ ನೋಡಿದಾಗ ಯಾರೋ ಪಾಗಲ್ ಪ್ರೇಮಿದೆ ಇದ್ ಕೆಲಸ ಅನ್ನಿಸ್ತು. ನಗುನು ಬಂತು, ಇತ್ತ ಬೇಜಾರು ಆಯ್ತು ಸರ್. ಅಲ್ಲ, ವಿದ್ಯಾರ್ಥಿಗಳು ಓದಕ್ ಬರ್ತಾರ ಅಥವಾ ಶಾಲಾ ಕಾಲೇಜ್ ಮುಂದೆ ಶಾಲೆ ರೆಪ್ಯುಟೇಷನ್ ಏನಾಗುತ್ತೆ? ಕಾಲೇಜಿಗೆ ಒಂದು ಮರ್ಯಾದೆ ಇದೆ. ನಾವು 30 ವರ್ಷಗಳ ಕಾಲದಿಂದ ಇಲ್ಲೇ ಇದ್ದೀವಿ. ಶಾಲೆ ಕಾಲೇಜಿನ ಮರ್ಯಾದೆ ಏನಾಗುತ್ತೆ ಅದನ್ನ ವಿದ್ಯಾರ್ಥಿಗಳೆಲ್ಲ ಅರ್ಥ ಮಾಡ್ಕೊಬೇಕು ಅಲ್ವಾ ಸರ್? ಅವ್ರು ಓದಕ್ಕೆ ಬರೋದು ಇವಾಗ ಈ ವಯಸ್ಸಿನಲ್ಲಿ ಅವ್ರು ಓದಕ್ ಬರ್ತಾರೆ ಹೊರತು ಪ್ರೀತಿ ಪ್ರೇಮಕ್ಕೆ ಇದೆಲ್ಲ ಜಾಗ ಅಲ್ಲ. ಅದಂತೂ ನನಗೆ ಬೇಸರ ತಂದಿದೆ ಸರ್. ಬೆಳಿಗ್ಗೆ ತಪ್ಪು ಈ ತರ ಸಾರಿ ಅಂತೆಲ್ಲ ಬರೆಯೋದಲ್ಲ. ಯಾಕಂದ್ರೆ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಓಡಾಡ್ತಾ ಇರ್ತಾರೆ. ಅವರಿಗೆ ಏನೋ ಒಂಥರ ನೋಡಿದ ತಕ್ಷಣ ಇದೇನು ಸಾರಿ ಸಾರಿಪಾ ಸಾರಿಮಾ ಅವ್ರಿಗೆ ಎಂಕರೇಜ್ಮೆಂಟ್ ಮಾಡ್ದಂಗೆ ಆಗುತ್ತೆ ಕಾಲೇಜಲ್ಲಿ.
ಈ ಬಗ್ಗೆ ಮಾತಾಡೋದಕ್ಕೆ ಕಾಲೇಜಿನ ನಿರ್ದೇಶಕರಾಗಿರುವಂತಹ ಅನೂಪ್ ಚಂದ್ರನ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅನೂಪ್ ಚಂದ್ರನ್ ಅವರೇ, ಈಗ ನಿಮ್ ಗಮನಕ್ಕೆ ಎಷ್ಟೊತ್ತಿಗೆ ಬಂತು ಸರ್? ನೀವು ಸ್ಪಾಟ್ ಅಲ್ಲಿ ನೋಡಿರ್ತೀರಲ್ಲ, ಸುಮಾರು ಎಷ್ಟು ಸತಿ ಸಾರಿ ಅಂತ ಬರ್ದಿದ್ದಾರೆ. ಯಾರ ಮೇಲಾದ್ರೂ ಡೌಟ್ ಇದೆಯಾ ಈಗ? ಅನೂಪ್ ಚಂದ್ರನ್ ಅವರೇ, ನನ್ನ ವಾಯ್ಸ್ ನಿಮಗೆ ರೀಚ್ ಆಗ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ಬಹುಶಃ ಸಂಪರ್ಕ ಸರಿಯಾಗಿ ಸಾಧ್ಯ ಆಗಿಲ್ಲ ಅನ್ಸುತ್ತೆ. ಮತ್ತೊಮ್ಮೆ ಅವ್ರನ್ನ ಕನೆಕ್ಟ್ ಮಾಡಕ್ ಟ್ರೈ ಮಾಡೋಣ. ಈಗ ಕೆಂಪು ಬಣ್ಣದಲ್ಲಿ ಸಾರಿ ಅಂತ ಬರೆದಿದ್ದಾರೆ. ಸ್ಪ್ರೇ ತಂದಿದ್ರು, ಇಬ್ರು ಹುಡುಗರು ಬಂದಿದ್ರು, ಬೈಕ್ನಲ್ಲಿ ಬಂದಿದ್ರು ಅವರು ಅಂತ ಸಿಸಿಟಿವಿ ಫುಟೇಜ್ ಲಭ್ಯವಾಗಿದೆ. ಸ್ಥಳೀಯರು ಹೇಳೋ ಪ್ರಕಾರ ಒಂದು 3-4 ಗಂಟೆಗೆ ಬಹುಶಃ ಅವರು ಬರ್ದಿರಬಹುದು ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಮಲ್ಕೊಂಡ ಮೇಲೆ ಪಾಗಲ್ ಪ್ರೇಮಿ ಈ ತರ ಕೃತ್ಯವನ್ನ ಮಾಡಿರಬಹುದು ಅಂತನೂ ಸಂಶಯಗಳಿದೆ. ಆ ನಿಟ್ಟಿನಲ್ಲಿ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಬಟ್ ಸ್ಥಳೀಯರು ಹೇಳ್ತಿರೋದು, ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು, ಹುಡುಗರು ಮಕ್ಕಳೆಲ್ಲ ಇರ್ತಾರೆ ಇಂಥ ಟೈಮ್ನಲ್ಲಿ, ಸುತ್ತಮುತ್ತ ಎಲ್ಲ ಕಡೆ ಬರೆದು ಹೋಗ್ಬಿಟ್ಟಿದ್ದಾರೆ. ಸೊ ಈ ಥರದ್ದೆಲ್ಲ ಮಾಡಬಾರ್ದು. ಅದು ಏನೇ ಇದ್ರು, ಸಾರಿ ಕೇಳೋದಿದ್ರು ಅಥವಾ ಲವ್ ಸಮಸ್ಯೆ ಅದು ಏನೇ ಇದ್ರು ಅದು ಅವ್ರವ್ರ ಪರ್ಸ್ನಲ್ ಇರುತ್ತೆ. ಬಟ್ ಈ ಥರ ಎಲ್ಲರಿಗೂ ಗೊತ್ತಾಗೋ ರೀತಿಯೆಲ್ಲ ಈ ಥರ ಬರೆಯೋದು, ಬೇರೆಯವ್ರನ್ನೂ ಡಿಸ್ಟರ್ಬ್ ಮಾಡೋದು ತಪ್ಪು ಅನ್ನೋದು ಸ್ಥಳೀಯರ ವಾದ. ವೆಲ್ಕಮ್ ಬ್ಯಾಕ್. ನಟಿ ಚೈತ್ರಾಗೆ ಮೋಸ ಮಾಡಿದ್ರ ಪತಿ ಹಾಗೇನೆ ಮಾವ ಸೇರ್ಕೊಂಡು ಪತಿ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ ಚೈತ್ರ ಹಳ್ಳಿಕೇರಿ. ಫೋರ್ಜರಿ ಕೇಸ್ ಬಗ್ಗೆ ನಟಿ ಚೈತ್ರಾ ಸುದ್ದಿಗೋಷ್ಠಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಆರೋಪಗಳ ಸುರಿಮಳೆಯನ್ನೇ ಸುರಿಸ್ತಾ ಇದ್ದಾರೆ. ಒಂದು ಕಡೆ ಪತಿ ಮತ್ತೆ ಮಾವ ಫೋರ್ಜರಿ ಮಾಡಿದ್ದಾರೆ ಅನ್ನೋದು ಚೈತ್ರಾ ಹಳ್ಳಿಕೇರಿ ಆರೋಪ. ನಟಿ ಚೈತ್ರಾಗೆ ಪತಿ ಮೋಸ ಮಾಡಿದ್ದಾರೆ, ಅವ್ರ ಮಾವ ಮೋಸ ಮಾಡಿದ್ದಾರೆ ಅಂತ ಅವರು ಆರೋಪ ಮಾಡ್ತಿರೋದು. ಎಸ್ಪೆಷಲಿ ಈ ಬ್ಯಾಂಕ್ ಬ್ಯಾಲೆನ್ಸ್ ಬಗ್ಗೆ ಅವರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ತನಗೆ ಗೊತ್ತಿಲ್ಲದಲೇ ತನ್ನ ಅಕೌಂಟ್ ಅಲ್ಲಿದ್ದಂತ ಹಣ ಎಲ್ಲ ಅವರು ಫೋರ್ಜರಿ ಮಾಡಿ ತಗೊಂಡಿದ್ದಾರೆ ಅಂತ. ಹಾಗಾದ್ರೆ ಚೈತ್ರ ಪ್ರೆಸ್ ಮೀಟ್ ಅಲ್ಲಿ ಏನ್ ಹೇಳ್ತಿದ್ದಾರೆ ಕೇಳೋಣ. ಸೆಂಟ್ರಲ್ ಐಡಿ ಅದೆಲ್ಲ ಇದ್ರೆ ಅಕೌಂಟ್ ಹೆಂಗ್ ಓಪನ್ ಆಗುತ್ತೆ? ಆಧಾರ್ ಕಾರ್ಡ್ ನಿಮ್ಮ ಹತ್ರ ಇದೆ, ಮೇಬಿ ನಿಮ್ಮ ಹತ್ರ ಇದ್ದೇ ಇರುತ್ತಲ್ವಾ, ಅದಕ್ಕೋಸ್ಕರ ಅವ್ರಿಗೆ ಆನ್ಸರ್ ಮಾಡಿ. 2006 ಇವ್ರು ಮದುವೆ ಆದ ನಂತರ ಅಕೌಂಟ್ ಓಪನ್ ಮಾಡಿರೋದು. ಅಕೌಂಟ್ನಲ್ಲಿ ಇವ್ರು ಟ್ರಾನ್ಸಾಕ್ಷನ್ಸ್ ನಡೆಸಿಲ್ಲ ಆಯಿತಾ. KYC ಪ್ರೊಸೀಜರ್ ಏನಿದೆ ಅದು ರೀಸೆಂಟಾಗಿ ಬಂದಿರತಕ್ಕಂಥ ಒಂದು ಪದ್ಧತಿ. KYCಗೆ ತಮ್ಮಲ್ಲಿ ಅಕೌಂಟ್ ಇತ್ತು ಅಂತಂದರೆ ತಾವು ಬ್ಯಾಂಕ್ಗೆ ಹೋಗಿದ್ದಾನೆ, ನಿಮ್ಮ ಆಧಾರ್ ಸಮೇತ ಪ್ಯಾನ್ ಕಾರ್ಡ್ ಸಮೇತ ನಿಮ್ಮ ಫೋನ್ ನಂಬರ್ ಕೊಟ್ಟಾಗ ನಿಮ್ಮ ಫೋನ್ ನಂಬರ್ ರಿಜಿಸ್ಟರ್ ಫೋನ್ ನಂಬರ್ ಆಗುತ್ತೆ ಬ್ಯಾಂಕ್ನಲ್ಲಿ. ಏನೇ ಟ್ರಾನ್ಸಾಕ್ಷನ್ ಮಾಡಿದಾಗ ನಿಮ್ಮ ಫೋನ್ಗೆ ಒಂದು ಇನ್ಫಾರ್ಮೇಷನ್ SMS ಮೂಲಕ ಬರುತ್ತೂ ಇದೆ, ಇಂಟರ್ನೆಟ್ ಇದೂ ಅಷ್ಟೇ. ಇಲ್ಲಿ ಏನಾಗಿದೆ ಅಂತಂದರೆ ಇವ್ರ ಹೆಸರಿನಲ್ಲಿ ಬೇರೆ ಯಾರೋ ಫೋನ್ ನಂಬರ್ ತೆಕ್ಕೊಂಡು, ಅಂದರೆ ಅವರು ಕ್ಯಾಶಿಯರ್ ಮ್ಯಾನೇಜರ್ದು ಅವ್ರ ಹೆಸರಿದೆ, ಆ ನಂಬರ್ಗೆ ಈ KYCನ ಅಟ್ಯಾಚ್ ಮಾಡ್ಕೊಂಡಿದ್ದಾರೆ. ಸೊ ಇವ್ರಿಗೆ ಟ್ರಾನ್ಸಾಕ್ಷನ್ ನಡೆದಿರೋದು ಮಾಹಿತಿ ಇಲ್ಲ. ನಾವು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟು. ಎನಿ ವಿಚಸ್ ನಾವು ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಫಾರ್ ಯುವರ್ ಟೈಮ್, ಇನ್ವೆಸ್ಟಿಗೇಷನ್ ಈಸ್ ಇನ್ ಪ್ರೋಗ್ರೆಸ್. ಲಾಸ್ಟ್ ಥರ್ಸ್ಡೇ ಕಂಪ್ಲೇಂಟ್ ಫೈಲ್ ಮಾಡಿರೋದು. ಇವಾಗ ನಾವು ಇದಕ್ಕಿಂತ ಜಾಸ್ತಿ ಮಾಹಿತಿ ಕೊಡೋಕ್ಕಲ್ಲ, ಯಾಕೆಂತಂದರೆ ಇಟ್ಸ್ ಅ ವೆರಿ ಡೆಲಿಕೇಟ್ ಮ್ಯಾಟರ್. ಬ್ಯಾಂಕ್ ನಮ್ಗೆ ಗೊತ್ತು, ಬ್ಯಾಂಕ್ ಲೋನ್ದು ಅವರು ಇವ್ರದ್ದು ಒಂದು ಪೋರ್ಷನ್ ಆಫ್ ಗೋಲ್ಡ್ ಮಾತ್ರ ಅವ್ರು ಪ್ಲೆಡ್ಜ್ ಮಾಡಿರೋದು. ಅದಕ್ಕೆ ಒಂದು 20 ಲಕ್ಷದ ವರ್ತ್ನ ಒಂದು 13 ಲಕ್ಷದ ತನಕ ಅವ್ರನ್ನ ತೊಗೊಂಡಿದ್ದಾರೆ. ಅದು ರಿನ್ಯೂವಲ್ ಮಾಡಿಸಿರೋದು, ಅದು ಫಸ್ಟ್ ಟೈಮ್ ಮಾಡಿರೋದಲ್ಲ. ಇವ್ರು ರಿನ್ಯೂವಲ್ ಫಾರ್ಮ್ಸ್ ಇವ್ರು ಕೈ ಕೊಟ್ಟಾಗ ಸೈನ್ ಮಾಡಿ ಅಂತ ಇವರು ಒತ್ತಾಯ ಮಾಡಿದಾಗ ಬ್ಯಾಂಕ್ ಮ್ಯಾನೇಜರ್, ಅವಾಗ ಇವ್ರ ಗಮನಕ್ಕೆ ಬಂದಿತ್ತು. ರಿನ್ಯೂವಲ್ ಅಂತಂದ್ರೆ ಅದು ಹಿಂದೆ ಎಷ್ಟು ಸತಿ ಅವ್ರು ಪ್ಲೆಡ್ಜ್ ಮಾಡಿ ಅವ್ರು ಎಷ್ಟು ಸತಿ ರಿನ್ಯೂವಲ್ ಮಾಡ್ಕೊಂಡಿದ್ರೆ ಗೊತ್ತಿಲ್ಲ. ಈ ಇಶ್ಯೂಸ್ ಎಲ್ಲನೂ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್. ಸೊ ನಾವೇನು ಹೇಳ್ತಿದ್ದೀವಿ ಅಂತಂದರೆ ವಿ ಹ್ಯಾವ್ ಇಮೆನ್ಸ್ ಫೇತ್ ಇನ್ ದಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್. ಅವರು ಹರೀಶನ್ ಅವರು ಯಾರೋ ಹೋಗಿ ನೇಮಕಾಗಿದ್ದಾರೆ. ಇದು ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಆಗಿರೋದ್ರಿಂದ ನಾವು ಇದಕ್ಕಿಂತ ಜಾಸ್ತಿ ಮಾಹಿತಿ ಕೊಟ್ಟು ನಾವು ಮೀಡಿಯಾ ಮೂಲಕ ಇದನ್ನು ವಿ ಡೋಂಟ್ ವಾಂಟ್ ಟು ಟೇಕ್ ಮೀಡಿಯಾಸ್ ಹೆಲ್ಪ್ ಇನ್ ಇನ್ವೆಸ್ಟಿಗೇಟಿಂಗ್ ಆರ್ ಅಬ್ಸ್ಟ್ರಕ್ಟಿಂಗ್ ಆಫ್ ದಿ ಪ್ರೂಫ್. ಆದ ಕಾರಣ ನಾವು ವಿ ಕಾಂಟ್ ರಿವೀಲ್ ಮೋರ್ ಇನ್ಫಾರ್ಮೇಷನ್ ರೈಟ್ ಅಟ್ ದ ಮೂಮೆಂಟ್. ಬೇನಾಮಿಯಾಗಿ ಬಿಸ್ನೆಸ್ ಸಂಬಂಧಪಟ್ಟಂತೆ ಬೇನಾಮಿಯಾಗಿ ಆ ಅಕೌಂಟ್ನ ಯೂಸ್ ಮಾಡ್ಕೊಂಡಿರೋ ಸಂಭವ ಇದೆ. ಅಂಡ್ ಅಗೇನ್ ಇವರಿಗೆ ಮುಂದೆ ಪ್ರಾಬ್ಲಮ್ ಆಗಬಾರದು ಅನ್ನೋ ಉದ್ದೇಶಕ್ಕೆ ಅಬ್ಸಲ್ಯೂಟ್ಲಿ ಹೌದು. ಏನೇನು ಟ್ರಾನ್ಸಾಕ್ಷನ್ ಬೆಳೆಸಿದಾರೆ ನಮ್ಗೆ ಗೊತ್ತಿಲ್ಲ. ಸೊ ಆ ಕಾರಣಕ್ಕಾಗಿ ನಾವು ಇದನ್ನು ಕಂಪ್ಲೇಂಟು ಬೇಕೇ ಬೇಕಾಗಿತ್ತು. ಯಾಕಂದ್ರೆ ಬ್ಯಾಂಕ್ ಇನ್ವಾಲ್ವ್ ಆಗಿದ್ದಾರೆ, ಟ್ರಾನ್ಸಾಕ್ಷನ್ಸ್ ಇನ್ವಾಲ್ವ್ ಆಗಿದೆ. ಹಾಗಾಗಿ ಜೀವ ಬೆದರಿಕೆ ಅನ್ನುವಂಥದ್ದು ಯಾರ ಕಡೆಯಿಂದ ಸರ್, ಇಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಹಾಕಿದ್ದೀವಿ. ಇವ್ರು ಬಂದಿದ್ದಾನೆ, ಅರ್ಜಿ ಸಲ್ಲಿಸಿದ್ದಾರೆ. ತಡೆಯಾಜ್ಞೆ ಆಗಲಿ ಅವ್ರ ಪ್ರೊಟೆಕ್ಷನ್ ಆಗಲಿ ಎಲ್ಲ ಅಪ್ಲಿಕೇಶನ್ಸು ಪೆಂಡಿಂಗ್ ಇದೆ. 2018 ತಾವೇ ಕವರ್ ಮಾಡಿದ್ದೀರಿ ಹಲ್ಲೆ ಮಾಡಿರ್ತಕ್ಕಂಥದ್ದೊಂದು ಫಿಸಿಕಲ್ ಅಸಾಲ್ಟ್ ಇದೆ. ಇದು ಒನ್ ಆಫ್ ದ ಅಫೆನ್ಸ್ನ ಅವರು ಸ್ಟೇಷನ್ ತನಕ ತೊಗೊಂಡೋಗಕ್ಕೆ ಸಾಧ್ಯ ಆಗಿದೆ. ಇವರು ಹೈಲಿ ಪವರ್ಫುಲ್ ವ್ಯಕ್ತಿಗಳಾಗಿರೋದ ಕಾರಣ ಆ ಸ್ಟೇಷನ್ ಅಲ್ಲಿ ನೀವೇ ಕೂಡ ರಾಜಿ ಮಾಡ್ಕೊಂಡಿದ್ದೀರಾ, ನೀವು ಮತ್ತೆ ನಿಮ್ಮ ಹಸ್ಬೆಂಡ್ ಇಬ್ರು ಕೂಡ ಕೇಸ್ ಮುಂದುವರಿಬಾರ್ದು ಅಂತೇಳಿ ನೀವು ಕೂಡ ರಾಜಿ ಮಾಡ್ಕೊಂಡಿದ್ದೀರಾ. ನೀವು ಮತ್ತೆ ಹೆಂಗೆ ನೀವು ಅದನ್ನ ಈಗ ಅವ್ರ ಮೇಲೆ ಹೇಳ್ತೀರಾ ನೀವು? ಸರ್, ಸ್ಟೇಷನ್ ರಾಜಿ ಆಗಿದೆ ಅಂತ ತಾವು ಹೇಳ್ತಿರೋದು? ಮೇಡಮ್ ನಿಜ
ರಾಜಿ ಆಗಿರೋ ಹೆಸರು ಸಿ ಅವಾಗ ಅವರು ನನಗೆ ಬಂದು ಈ ಸೈಡ್ ನಾನು ಚೇಂಜ್ ಆಗ್ತಾ ಇದ್ದೀನಿ, ನಾನು ಇನ್ನೊಂದ್ಸತಿ ನಿನ್ನ ಮೇಲೆ ಕೈ ಇಡಲ್ಲ, ನಾನು ಇನ್ನೊಂದ್ಸತಿ ನಿನ್ನ ಮೇಲೆ ಹಲ್ಲೆ ಮಾಡಲ್ಲ, ನಾನು ಇನ್ನೊಂದ್ಸತಿ ನಿನಗೆ ನಾನು ಹೊಡೆಯಲ್ಲ, ಇದೆಲ್ಲ ನನಗೆ ಹೇಳಿದ್ರು ಅವರು. ಸೊ ನಾವು ಸುಖವಾಗಿ ಸಂಸಾರ ಮಾಡೋಣ, ನನ್ನ ತಪ್ಪು ಹೌದು, ನಾನು ಒಪ್ಕೋತೀನಿ ನನ್ನ ತಪ್ಪು. ಸೊ ಇವಾಗ ಒಂದು ಸಂಸಾರ ಸರಿ ಹೋಗುತ್ತೆ ಅಂದರೆ ನನಗೆ 2 ಮಕ್ಕಳಿದ್ದಾರೆ. ಸೊ ನಾನು ನನ್ನ ಸಂಸಾರ ಸರಿ ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತೀನಲ್ವಾ. ಸೊ ನಾನು ಯೋಚನೆ ಮಾಡಿದೆ, ನಾನು ಯೋಚನೆ ಮಾಡಿದ್ರಲ್ಲಿ ತಪ್ಪು ಅಂತ ನನಗೆ ಅನ್ನಿಸ್ತಾನೆ ಇಲ್ಲ. ನಾನು ಯೋಚನೆ ಮಾಡಿದೆ, ಹೌದು ನನ್ನ ಸಂಸಾರ ಸರಿ ಹೋಗುತ್ತೆ ಅಂತ. ನನ್ನ ಸಂಸಾರ ಯಾವುದೇ ರೀತಿನಲ್ಲೂ ಸರಿ ಹೋಗದಿರೋ ಥರ ಆಗೋಗಿದೆ ಈಗ. ಲಿಟ್ರಲಿ ಅವ್ರು ನನಗೆ ಹೇಳಿದ್ದಾರೆ, ನಾನು ಓಕೆ ಅಂತ ಹೇಳೋದಕ್ಕಿಂತ ಮುಂಚೆನೆ ನನಗೆ ಇವಾಗ ಗೊತ್ತಾಗಿರೋ ಪ್ರಕಾರ ರಿಜಿಸ್ಟರ್ ಆಫ್ ಕಂಪ್ನಿನಲ್ಲಿ, ಅವ್ರ ಕಂಪ್ನಿನಲ್ಲಿ ನಾನು ಒಬ್ಳು ಡೈರೆಕ್ಟರ್ ಆಗಿದೆ. ನನ್ನ ಹೆಸರನ್ನ ಕಿತ್ತಾಕಿ ಅವ್ರ ಮನೇಲಿ ಕೆಲಸ ಮಾಡೋ ಹೆಸರು ಹಾಕಿದ್ದಾರೆ. ಸೊ ಅದ್ರ ವಿಷಯನೂ ನನಗೆ ಗೊತ್ತಿಲ್ಲ. ಸೊ ಇವಾಗ ಅದೆಲ್ಲ ನನಗೆ ಬೆಳಕಿಗೆ ಬರ್ತಾ ಇದೆ. ಸೊ ಇವಾಗ ರಿಜಿಸ್ಟರ್ ಆಫ್ ಕಂಪ್ನೀಸ್ಗೆ ಅದನ್ನು ಇನ್ವೆಸ್ಟಿಗೇಷನ್ಗೆ ಹಾಕಿ ಅದನ್ನು ಇನ್ವೆಸ್ಟಿಗೇಟ್ ಮಾಡಿ ವಿ ಆರ್ ಪ್ಲಾನಿಂಗ್ ಟು ಡೂ ದ್ಯಾಟ್ ಆಲ್ಸೋ. ಈಗೇನು ಮಾಡಕ್ ಆಗದಿರೋಂಥ ಸ್ಥಿತಿಗೆ ತಂದಿಟ್ಟಿದ್ದಾರೆ ನನ್ನನ್ನು. ಯಾರಿಗಿಷ್ಟ ರೀ ಬಂದು ಇಲ್ಲಿ ಗಂಡನ ಮೇಲೆ ಅಥವಾ ಮಾವನ ಮೇಲೆ ಹೇಳ್ಕೊಂಡು ಕೂತ್ಕೊಳ್ಳೋಕೆ ಏನೂ ಇಲ್ಲದೆ ಇದ್ರೆ? ಯಾರಿಗಿಷ್ಟ ಆಗುತ್ತೆ ಬಂದು ನನ್ನ ಸಂಸಾರದ್ದು ತೆಗೆದು ನಾನು ಕೂತ್ಕೊಳ್ತೀನಿ ಅಂತ? ಇಲ್ಲ ಅಲ್ವಾ. ಆವಾಗ್ಲೂ ನೀವು 2018 ನನ್ನನ್ನು ಕೇಳಿದಾಗ ನಾನು ಒಂದು ಮಾತಾದ್ರೂ ಆಡಿದ್ನ ನಿಮ್ಮ ಮುಂದೆ. ನಾನು ಏನು ಹೇಳಿದೆ, ಇದು ನನ್ನ ಸಂಸಾರದ ವಿಷಯ, ನನಗೆ ಮಾತಾಡಬೇಕು ಅಂದಾಗ ನಾನು ಬರ್ತೀನಿ, ಇವಾಗೆಲ್ಲ ಬಿಟ್ಬಿಡಿ ಇದನ್ನ ಅಂತಾನೆ ನಾನು ಕೇಳ್ಕೊಂಡಿದ್ದೆ ಅಲ್ವಾ. ನಿಮ್ಮೆಲ್ಲರ ಮುಂದೆ ಬಂದು ಕೇಳ್ಕೊಂಡಿದ್ದೆ ನಾನು ಅವಾಗ. ಅಷ್ಟು ನಾನು ಹೊಡ್ಸ್ಕೊಂಡಿದ್ರು ನಾನು ಒಂದು ಮಾತಾಡಿರ್ಲಿಲ್ಲ ನಾನು ಮೀಡಿಯಾ ಮುಂದೆ. ಇವಾಗ ನಾನು ಬಂದು ಕೂತ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ ನನಗಷ್ಟು ನೋವಾಗಿದೆ, ನನಗಷ್ಟು ಅಬ್ಯೂಸ್ ಆಗಿದೆ ಇದರಲ್ಲಿ. ಅವ್ರನ್ನೇ ಕೇಳಿ ನೀವು, ನಿಮ್ಮ ಹತ್ರ ಅವ್ರ ನಂಬರು ಇದೆ ಅಲ್ವಾ, ನೀವು ಅವ್ರ ಹತ್ರ ಹೋದ್ಸತಿ ನೀವು ಅವ್ರ ಹತ್ರನೂ ಮಾತಾಡಿದ್ರಿ ಅಲ್ವಾ ಮುಕ್ತಿಯವ್ರೆ? ನೀವು ಮಾತಾಡಿದ್ರಿ ಅಲ್ವಾ? ಮಾತಾಡಿ ಅವ್ರ ಹತ್ರ, ಕೇಳ್ಕೊಳ್ಳಿ ಅವ್ರ ಹತ್ರನೇ, ನೀವು ರಿಯಾಕ್ಷನ್ ಅವ್ರ ಹತ್ರನೇ ತಗೊಳ್ಳಿ. ನೀವು ಯಾಕೆ ಮಾಡ್ತಿದ್ದೀರಾ ಹೀಗೆ ಅವಳಿಗೆ ಅಂತ. We don't have any contact. ಮೇಡಮ್ ಅವ್ರಿಗೆ ಅಷ್ಟು ನೆಸೆಸಿಟಿ ಏನಿದೆ ಅಂದ್ರೆ ಅವ್ರಿಗೆ ಸಿಕ್ಕಾಪಟ್ಟೆ ಒಳ್ಳೆ ವ್ಯವಹರಿಸುವಂತೆಲ್ಲ ಮಾತ್ರ ಇದೆಯಲ್ಲ, ನಿಮ್ಮ ಅಕೌಂಟ್ ಅನ್ನು ದುರ್ಬಳಕೆ ಮಾಡ್ಕೊಳ್ಳೋಂಥ ವಿಚಾರ ಅವ್ರನ್ನೇ ಕೇಳಿಲ್ಲ. ಇದೆಲ್ಲ ಕ್ವೆಶನ್ಸ್ ನೀವು ಅವ್ರನ್ನ ಕೇಳಿ, ಅವ್ರಿಗೆ ಏನ್ ಬೇಕಾಗಿ ನನ್ನ ಅಕೌಂಟ್ ದುರ್ಬಳಕೆ ಮಾಡ್ಕೊಳ್ಳೋಂಥ ಅವಶ್ಯಕತೆ ಏನಿತ್ತು ಅಂತ ಅವ್ರನ್ನ ಕೇಳಿ. ನೀವು ನಡೀತಾ ಹಾಕಿರೋದು ಕೇಸ್ ಅಂತ basically there is domestic violence, there is abuse. I don't know, but I was physically assaulted on numerous occasions. So ಎಲ್ಲಾನು ಓಕೆ ಅಂದ್ಕೊಂಡು ಆಯಿತು. ಆ್ಯಂಡ್ ಈಗ ಈ ಹಂತಕ್ಕೆ ತಲುಪಿದೆ. ಲವ್ ಮ್ಯಾರೇಜ್, ಫ್ಯಾಮಿಲಿ ಎಲ್ಲ ಒಪ್ಪೆ ಮದುವೆ ಆಗಿದ್ದು. ಕಂಪ್ಲೀಟ್ಲಿ ಮಧ್ಯದ ಪ್ರೋಗ್ರಾಮಲ್ಲಿ ಕಾಣಿಸ್ಕೊಂಡಿದ್ದೆ. ಇಟ್ ವಾಸ್ ಅ ಕುಕರಿ ಶೋ ವಿಚ್ ವಾಸ್ ಡನ್ ಬೈ ಅ ವೆರಿ ಗುಡ್ ಫ್ರೆಂಡ್. ಸೊ ಅವ್ರು 25 ಎಪಿಸೋಡ್, ಅವ್ರು 100 ಎಪಿಸೋಡ್ಸ್ ಏನೋ ಮಾಡಿದ್ರು. ಅದರಲ್ಲಿ ಒಂದು 25 ಎಪಿಸೋಡ್ಸ್ಗೆ ನನಗೆ ಮಾಡಕ್ಕೆ ಹೇಳಿದ್ರು. ನಾನು ವಿತ್ ಮೈ ಹಸ್ಬೆಂಡ್ಸ್ ಪರ್ಮಿಷನ್ನೇ ಮಾಡಿದ್ದು, ಬಿಕಾಸ್ ಶಿ ಈಸ್ ಅ ವೆರಿ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈನ್. ಸೊ ಅದಕ್ಕೋಸ್ಕರ ಮಾಡಿದ್ದು. ಆ್ಯಂಡ್ ಇಟ್ ವಾಸ್ ಜಸ್ಟ್ ಅ ಕುಕರಿ ಶೋ, ಹಾಫ್ ಆನ್ ಅವರ್ ಶೋ ಎವ್ರಿ ಡೇ. ಸೊ ಅದನ್ನು ಮಾಡಿದ್ದೆ ಅವಾಗ. ದೆನ್ ಒಂದು ಸೀರಿಯಲ್ನ ಪ್ರೊಡಕ್ಷನಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಪ್ರೊಡಕ್ಷನ್ ಮಾಡಿದೆ, ವಿಚ್ ವಾಸ್ ಕಾಲ್ಡ್ ಕಿನ್ನರಿ ಅಂತ. ಅದು 2019 ಎಂಡ್ ಆಯ್ತದು. ಸೊ ಅದಾದಮೇಲೆ ಇಸ್ ನಥಿಂಗ್ ದಟ್ ಐ ಹ್ಯಾವ್ ಡನ್.
ಅದು ನಾವು ಪಾರ್ಟ್ನರ್ಶಿಪ್ ಮೇಲೆ ಮಾಡಿದ್ದು. ಸೊ ಅದು ದಟ್ ಈಸ್ ಓವರ್ ನಾವು, ಅದಿನ್ನೇನಿಲ್ಲ. ಅದನ್ನು ಕೋರ್ಟ್ ಮುಂದೆ ಇದೆ. ಜೊತೆಲೇ ಇದ್ವಿ, ಕೊರೋನಾ ಮುಗಿಯೋವರೆಗೂ ಜೊತೆಲೇ ಇದ್ವಿ. BVK ಎಷ್ಟು ವರ್ಷದಿಂದ 1 year ಆಯ್ತಾ ಡಿವೋರ್ಸ್ ಕೋರ್ಟ್ನಲ್ಲಿ? 2021. ಈ ಬ್ಯಾಂಕ್ ಟ್ರಾನ್ಸಾಕ್ಷನ್ ಐ ಥಿಂಕ್ ಅದೇ ಟೈಮಲ್ಲಿ ಯಾವಾಗಲೂ ನಾವು ನಮಗೆ ಪತ್ತೆ ಹಚ್ಚಿದ್ದು ನಾವು ಆ ಟೈಮಲ್ಲಿ ಕೇಸ್ ಹಾಕಿದ ನಂತರ ಸರಿ ಮಾಡ್ಕೊಳ್ಳೋಣ ಅಂತ ನೋಡ್ತಾನೆ ಇದ್ರಿ. ಇದೆಲ್ಲ ಗೊತ್ತಾಗ್ತಿರೋದೇ ನನಗೆ ಇವಾಗ. ಇದೆಲ್ಲ ನನ್ಗೆ ಐ ಆಮ್ ಗೆಟಿಂಗ್ ಟು ನೋ ಆಫ್ ದೀಸ್ ಥಿಂಗ್ಸ್ ಇವಾಗ. ಇಲ್ಲಿವರೆಗೂ ಇದೆಲ್ಲ ಹೀಗೆಲ್ಲ ನಡೆದಿದೆ ಅಥವಾ ಹೀಗೆಲ್ಲ ಆಗಿದೆ ಅನ್ನೋದೇ ನನಗೆ ಗೊತ್ತಿರ್ಲಿಲ್ವಲ್ಲ. ಇಬ್ಬರು ಮಕ್ಕಳಿದ್ದಾರೆ, ಹೇಗೆ ಐ ವಾಂಟ್ ಟು ಸ್ಟಾರ್ಟ್ ವರ್ಕಿಂಗ್ ಅಗೇನ್. Depends on whether industry wants me back. If industry wants me back, of course I'm willing to work. ಹೌದು, ನಾನು ಇವಾಗಲ್ಲ 2006 ನನ್ನ ಮದುವೆ ಆದಾಗಿಂದನೂ ನನ್ನ ಜ್ಯುವೆಲ್ರಿ ಎಲ್ಲಾನು ನಮ್ಮ ಅತ್ತೆ ಹತ್ರನೇ ಇದೆ. ಮೈಸೂರಲ್ಲಿ ನಮ್ಮ ಅತ್ತೆ ಕೈಯಲ್ಲೇ ಎಲ್ಲಾನು ಇದೆ. ನಾನು ಇಲ್ಲಿವರೆಗೂ ಒಂದು ಬಳೆ ಸಹ ನನ್ನ ಹತ್ರ ಇಟ್ಕೊಂಡಿಲ್ಲ. ನಾನು ಎಲ್ಲ ಅವ್ರ ಹತ್ರನೇ ಇತ್ತು. ನಾವು ಫಂಕ್ಷನ್ ಏನೇ ಇದ್ರು ಅಲ್ಲಿಗೆ ಹೋಗೋದು, ಅವಾಗ ಇಸ್ಕೊಂಡು ಹಾಕೊಳ್ಳೋದು, ವಾಪಸ್ ಅಲ್ಲೇ ಲಾಕರಲ್ಲಿ ಅವ್ರ. ವೆಲ್ಕಮ್ ಬ್ಯಾಕ್. ಬೆಂಗಳೂರಲ್ಲಿ ನಿರ್ಮಾಣ ಹಂತದ ಪಾದಾಚಾರಿ ಸೇತುವೆ ಕುಸಿತ ಆಗಿದೆ. ರಾಜಕಾಲುವೆ ಮೇಲೆ ನಿರ್ಮಿಸ್ತಾ ಇದ್ರು. ಈ ಪಾದಾಚಾರಿ ಸೇತುವೆ ಕುಸಿತ ಆಗಿದೆ. ಪರಿಣಾಮ 4 ಸಣ್ಣ ಪುಟ್ಟ ಗಾಯ ಆಗಿದೆ. ಓರ್ವನನ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಬೆಂಗಳೂರಿನ ಶ್ರೀನಗರದ ಕಾಳಿದಾಸ ಬಸ್ ನಿಲ್ದಾಣದ ಹತ್ರ ಈ ಘಟನೆ ನಡೆದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇನ್ನು ಸ್ಥಳಕ್ಕೆ ಹನುಮಂತನಗರ ಠಾಣೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ರಾಜಕಾಲುವೆ ಮೇಲ್ಭಾಗದ ಸ್ಲ್ಯಾಬ್ ಬಿದ್ದು ಈ ಅವಘಡ ಸಂಭವಿಸಿದೆ. ಇನ್ನು ಇವತ್ತು ಕಾಂಕ್ರೀಟ್ ಕೆಲಸ ನಡೀತಾ ಇತ್ತು. ಮೇಲ್ ನಿಂತು ಕಾಂಕ್ರೀಟ್ ಹಾಕೋ ವೇಳೆ ಈ ಸ್ಲ್ಯಾಬ್ನ ಸಿಮೆಂಟ್ ಏನಿದೆ ಅದು ಕುಸಿತ ಆಗಿದೆ. ಕಬ್ಬಿಣದ ಸರಳುಗಳ ಮಧ್ಯೆ ಕಾರ್ಮಿಕರು ಸಿಕ್ಕಾಕೊಂಡ್ಬಿದ್ದಿದ್ರು. ಸ್ಥಳೀಯರೆಲ್ಲ ಸೇರಿ ಕಾರ್ಮಿಕರನ್ನ ರಕ್ಷಣೆ ಮಾಡಿದ್ದಾರೆ. ಇಲ್ಲಿ ಏನಾಗಿ ಯಾಕೆ ಬಿತ್ತು ಒಂದೇ ಕಡೆ ಲೋಡ್ ಜಾಸ್ತಿ ಏನು ಸೆಟ್ ಆಗಿದೆ? ಈಗ ಎಲ್ಲಿ ನಾನು ನನಗೆ ವಿಚಾರ ಗೊತ್ತಾದ ತಕ್ಷಣವೇ ಅಲ್ಲಿಂದ ಹೊರಟಿದ್ದೀನಿ. ನಾನು ಬಂದಿದ್ದೀನಿ. ಯಾವ ಅಧಿಕಾರಿಗಳು ಯಾಕೆ ಬಂದಿಲ್ಲ ಅಂತಕ್ಕಂಥದ್ದನ್ನು ಕೇಳಿದ್ದೀನಿ. ಯಾರೇ ಆಗಿರಲಿ ಇಂಥ ಇನ್ಸಿಡೆಂಟ್ ಆದಾಗ ತಕ್ಷಣದಲ್ಲಿ ಮಾಹಿತಿ ತಗೊಂಡು ಅವ್ರು ಬರಲೇಬೇಕಾಗಿತ್ತು. ಅದೃಷ್ಟವಶಾತ್ ಅವ್ರಿಗೇನೂ ಆಗಲಿಲ್ಲ. ಏನಾದ್ರು ಆಗಿದ್ದಿದ್ರೆ ಏನು, ಅವ್ರ ಕುಟುಂಬದ ಪರಿಸ್ಥಿತಿ ಏನು, ಇದನ್ನೆಲ್ಲವನ್ನು ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ಅಲ್ಲಿ ಬಹುಶಃ ಮೌಲ್ಡ್ ಹಿಂದ್ಗಡೆ ಸೈಡ್ ವಾಲನ್ನು ಮುಂಚೆ ಹಾಕಿದ್ದಾರೆ. ನಾನು ಮಾನ್ಯ ಆಯುಕ್ತರಿಗೆ ಇವತ್ತು ಕೂಡ ಮನವಿ ಮಾಡೋನಿದ್ದೇನೆ. ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಒಂದು ತನಿಖೆ ಮಾಡಿ ಯಾರದ್ದೇ ಲ್ಯಾಪ್ಸಸ್ ಇದ್ರೂ ಕೂಡ ಅವ್ರ ಬಗ್ಗೆ ಕ್ರಮ ತಗೋಬೇಕು. ಮುಂದೆ ಈ ರೀತಿ ಆಗಬಾರ್ದು. ಇದ್ರ ಬಗ್ಗೆನೂ ಕೂಡ ಸರ್, ಒಬ್ಬ ಕಾರ್ಮಿಕ ಆಸ್ಪತ್ರೆಯಲ್ಲಿ ಮೇಜರ್ ಇಂಜೂರ್ಡ್ ಆಗಿದ್ದಾರೆ ಅಂತ ಇದ್ದಾರೆ. ಅವನ ಚಿಕಿತ್ಸಾ ವೆಚ್ಚವನ್ನು ಯಾರು ಭರಿಸ್ತಾರೆ? ಇವತ್ತು ನಾವು ವೈಯಕ್ತಿಕವಾಗಿ ಏನು ಮಾಡಬೇಕು, ಕಾಂಟ್ರಾಕ್ಟರ್ ಏನು ಮಾಡಬೇಕು, ಅಥವಾ ಮಹಾನಗರ ಪಾಲಿಕೆ ಏನು ಮಾಡಬೇಕು, ಖಂಡಿತವಾಗ್ಲೂ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ ಅವನಿಗೆ ನ್ಯಾಯ ಒದಗಿಸೋ ಕೆಲಸವನ್ನು ನಾನು ಮಾಡ್ತೀನಿ. ಒಂದೇ ಒಂದು ಫೋಟೋ ಆಸಿಡ್ ಸಂತ್ರಸ್ತೆಗೆ ಬಂದಿದೆ ಆತ್ಮಸ್ಥೈರ್ಯ. ಆಸಿಡ್ ನಾಗನಿಂದ ದಾಳಿಗೆ ಒಳಗಾಗಿ ಆಸ್ಪತ್ರೆಯಲ್ಲಿ ಸಂತ್ರಸ್ತೆ ಇದ್ದಾರೆ. ಒಂದೇ ಒಂದು ಫೋಟೋ ನೋಡಿ ಖುಷಿ ಪಟ್ಟಿದ್ದಾರೆ ಆಸಿಡ್ ಸಂತ್ರಸ್ತೆ ಅಂತ ಗೊತ್ತಾಗಿದೆ.
ಆಸಿಡ್ ದಾಳಿಯಿಂದ ಹಗಲು ರಾತ್ರಿ ನೋವನ್ನ ಅನುಭವಿಸ್ತಾ ಇದ್ದಾರೆ ಆ ಯುವತಿ. ಪ್ಲಾಸ್ಟಿಕ್ ಸರ್ಜರಿ ಆದ್ಮೇಲೂ ಕೂಡ ಐಸಿಯುನಲ್ಲಿ ಯುವತಿ ನಲಾಡ್ತಾ ಇದ್ರು. ಆದ್ರೆ ನಾಗನ ಈಗಿನ ಪರಿಸ್ಥಿತಿ ನೋಡಿ ಸಮಾಧಾನ ಪಡ್ಕೊಂಡಿದ್ದಾಳೆ ಆ ಯುವತಿ. ಆಸಿಡ್ ನಾಗ ಗುಂಡೇಟು ತಿಂದಿರುವಂತ ಫೋಟೋವನ್ನ ತೋರಿಸಿದ್ದಾರೆ ಪೋಷಕರು, ಸ್ವಲ್ಪ ಸಮಾಧಾನ ಆಗಲಿ ಅಂತ. ಯಾಕಂದ್ರೆ ಆಕೆ ವೆರಿ ಫಸ್ಟ್ ಡೇನೆ ಆಸಿಡ್ ಅಟ್ಯಾಕ್ ಆದಾಗ ಹೇಳಿದ್ದು, ಅವನನ್ನ ಸುಮ್ಮನೆ ಬಿಡಬೇಡಿ, ಈ ಮಾತನ್ನ ಆಕೆ ಪದೇ ಪದೇ ಹೇಳ್ತಾ ಇದ್ಲು. ಆ ಫೋಟೋವನ್ನ ತೋರಿಸಿದ್ದಾರೆ. ನಾಗ ಗಾಯಗೊಂಡು ನರಳುತ್ತಿರುವಂತಹ ಫೋಟೋವನ್ನ ಸಂತ್ರಸ್ತೆ ನೋಡಿದ್ದಾರೆ. ಆ ಫೋಟೋ ನೋಡಿದ್ದೇ ತಡ ಆಸಿಡ್ ಸಂತ್ರಸ್ತೆಗೆ ಖುಷಿಯಾಗಿದೆ. ನಾಗ ನನಗಿಂತಲೂ ಹೆಚ್ಚು ನೋವು ತಿಂತಾ ಇದ್ದಾನೆ ನೋಡು ಅಂತ ಪೋಷಕರು ಹೇಳಿದ್ದಾರೆ. ನೋಡು, ನಿನ್ಗೆ ಇವಾಗ ಹಿಂಗೆ ಅಟ್ಯಾಕ್ ಮಾಡಿದಂಥ ವ್ಯಕ್ತಿ ಪರಿಸ್ಥಿತಿ ಇವಾಗ ನೋಡು, ನಿನ್ಗಿಂತಲೂ ಜಾಸ್ತಿ ಆತ ನೋವು ತಿಂತಿದ್ದಾನೆ ಅಂತ ಇದೇ ಫೋಟೋನ ತೋರಿಸಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರುವಂಥ ನಾಗನ ಫೋಟೋ ನೋಡಿ ಯುವತಿಗೆ ಸ್ವಲ್ಪ ಸಮಾಧಾನ ಆಗಿದೆ. ಆತನನ್ನ ಎನ್ಕೌಂಟರ್ ಮಾಡಬೇಕಿತ್ತು ಅಂತ ಆ ಯುವತಿ ತನ್ನ ಆಕ್ರೋಶವನ್ನ ಫೋಟೋ ನೋಡ್ತಾ ಇದ್ದಂತೆ ವ್ಯಕ್ತಪಡಿಸಿದ್ದಾಳೆ. ಆಸಿಡ್ ನಾಗನ ಸ್ಥಿತಿ ಕಂಡು ಆಸಿಡ್ ಸಂತ್ರಸ್ತೆ ಆ ಫೋಟೋ ನೋಡಿದಾಗ ಸ್ವಲ್ಪ ಸಮಾಧಾನ ಆಗಿದೆ. ಆದ್ರೆ ಆತನನ್ನ ಎನ್ಕೌಂಟರ್ ಮಾಡಬೇಕಾಗಿತ್ತು. ಆದ್ರೆ ಈಗ ನನಗಿಂತ ಜಾಸ್ತಿ ಆತ ನೋವು ತಿಂತಿದ್ದಾನಲ್ಲ, ಸರಿಯಾಗಿ ಆಗಿದೆ ಅವನಿಗೆ. ಆದ್ರೆ ಅವನ್ನ ಹಾಗೆ ಬಿಡಬಾರ್ದು ಅಂತನೂ ಈಗಲೂ ಆಕೆ ಹೇಳ್ತಾ ಇರೋದು. ಆ ಸುಟ್ಟ ಗಾಯಗಳು ಇರುತ್ತಲ್ಲ, ಪಾಪ ಹಗಲು ರಾತ್ರಿ ಆಕೆ ನೋವನ್ನು ತಿಂದಾಳೆ ತನ್ನದಲ್ಲದ ತಪ್ಪಿಗೆ. ಈತ ಏನೋ ಪಾಗಲ್ ಪ್ರೇಮಿ, ಹಿಂದೆ ಬಿದ್ದು ನನ್ನ ಮದುವೆ ಆಗು, ಲವ್ ಮಾಡು ಅಂತ ಪೀಡಿಸ್ತಾ ಇದ್ದ. ಆಕೆ ತನ್ನ ಪಾಡಿ ಕೆಲ್ಸಕ್ಕೆ ಹೋಗಿ ಬರ್ತಾ ಇದ್ಲು, ನಿರಾಕರಿಸ್ತಾ ಇದ್ಲು. ಆ ನಿರಾಕರಿಸಿದ್ದಕ್ಕೆ ಈತ ಇಂಥ ಮನಸ್ಥಿತಿ ಇಟ್ಕೊಂಡು ಆಸಿಡ್ ಹಾಕಿದ್ದಕ್ಕೆ ಈತನಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಪೋಷಕರು ಆಗ್ರಹ ಮಾಡ್ತಾ ಇದ್ರು. ಆತನ ಕಾಲಿ ಗುಂಡೇಟ್ ಬಿದ್ದಿದೆ, ಹಾಸ್ಪಿಟಲ್ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾನೆ ಅಂತ ಫೋಟೋ ತೋರಿಸಿದ್ದಾರೆ ಪೋಷಕರು. ಸ್ವಲ್ಪ ಆ ಹುಡುಗಿಗೆ ಸಮಾಧಾನ ಆಗಲಿ, ಆತ್ಮಸ್ಥೈರ್ಯ ಬರಲಿ ಅನ್ನೋ ಕಾರಣಕ್ಕೆ ಈ ಫೋಟೋ ನೋಡಿ ಆಕೆಗೆ ಸ್ವಲ್ಪ ಸಮಾಧಾನ ಆಗಿದೆ. ಆದರೆ ಎನ್ಕೌಂಟರ್ ಮಾಡಬೇಕಿತ್ತು ಅಂತ ಈಗಲೂ ತನ್ನ ಆಕ್ರೋಶವನ್ನ ಆಕೆ ವ್ಯಕ್ತಪಡಿಸ್ತಾ ಇದ್ದಾಳೆ. 1% ಲಂಚವನ್ನ ಕೇಳಿದ್ದಾರೆ ಮಿನಿಸ್ಟರ್ ಅನ್ನೋ ಆರೋಪ ಕೇಳಿಬಂದಿದೆ. 1% ಲಂಚಕ್ಕೆ ಮಿನಿಸ್ಟರ್ ಅರೆಸ್ಟ್ ಕೂಡ ಆಗಿದ್ದಾರೆ. ಪಂಜಾಬ್ನಲ್ಲಿ ಆಗಿರುವಂತಹ ಘಟನೆ ಇದು. ಪಂಜಾಬ್ನಲ್ಲಿ ಹಾಲಿ ಸಚಿವರೇ ಅರೆಸ್ಟ್ ಆಗಿದ್ದಾರೆ. ಪಂಜಾಬ್ನ ಸಚಿವ ವಿಜಯ್ ಸಿಂಗ್ಲಾ ಅರೆಸ್ಟ್ ಆಗಿರುವಂತಹ ವ್ಯಕ್ತಿ. ಇನ್ನು ಆರೋಗ್ಯ ಸಚಿವರನ್ನೇ ಅರೆಸ್ಟ್ ಮಾಡಿಸಿದ್ದು ಬೇರೆ ಯಾರೂ ಅಲ್ಲ, ಅವರದ್ದೇ ಪಕ್ಷದ ಸಿಎಂ, ಪಂಜಾಬ್ ಸಿಎಂ ಭಗವಂತ್ ಮಾನ್ ಈ ಆದೇಶವನ್ನ ಹೊರಡಿಸಿದ್ರು. ಇನ್ನು ಪಂಜಾಬ್ನಲ್ಲಿ 1% ಕಮಿಷನ್ಗೆ 1 ವಿಕೆಟ್ ಬಿದ್ದಿದೆ. ಯಾಕಂದ್ರೆ ಆಪ್ ಅಂತ ಹೇಳಿದ್ಮೇಲೆ ನಾವು ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನ ಕೊಡ್ತೀವಿ ಅಂತ ಹೇಳಿ ಜನರ ಮುಂದೆ ಅವರು ಅಧಿಕಾರಕ್ಕೆ ಬಂದಿರೋದು. ಈಗ 1% ಪಡ್ಕೊಳ್ತಿದ್ದಾರೆ ತಮ್ಮದೇ ಸಂಪುಟದಲ್ಲಿರುವ ಒಬ್ಬ ಸಹೋದ್ಯೋಗಿ ಅಂತ ಸಿಎಂ ಗೊತ್ತಾದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಅವರೇ ಆದೇಶ ಕೊಟ್ಟು ಆತನನ್ನ ಅರೆಸ್ಟ್ ಮಾಡಿಸಿದ್ದಾರೆ. ಸಚಿವರನ್ನೇ ವಜಾ ಮಾಡಿ ಸಿಎಂ ಆದೇಶ ಕೊಟ್ಟಿರೋದ್ರಿಂದ ಅದಕ್ಕೆ ಮೆಚ್ಚುಗೆಯ ಮಾತುಗಳು ಕೂಡ ವ್ಯಕ್ತ ಆಗ್ತಾ ಇದೆ.